ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ತರಗತಿಯನ್ನ ಪ್ರಾರಂಭ ಮಾಡೋಣ. ನಾವು ಹಿಂದಿನ ಕಥಾಭಾಗದಲ್ಲಿ ಭೀಷ್ಮನಿಗೆ ಯಾರೋ ನಿಂತಹ ದೃಶ್ಯ ಕಾಣಿಸ್ತಾ ಇದೆ. ಅದು ಯಾರು ಅಂದ್ರೆ ಶಿಖಂಡಿ. ಅವನನ್ನ ನೋಡಿದ ತಕ್ಷಣ ಈಗ ಭೀಷ್ಮನಿಗೆ ಹಳೆಯ ನೆನಪುಗಳು ಮರುಕಳಿಸಕ್ಕೆ ಶುರುವಾಗುತ್ತೆ. ಅದೇನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ನಮ್ಮೆಲ್ರಿಗೂ ಮಾಹಿತಿ ಇರುತ್ತೆ, ಆದ್ರೆ ಸಂಪೂರ್ಣವಾದ ಮಾಹಿತಿ ಇರಲ್ಲ ನಮ್ಮ ಹತ್ರ. ಆ ಮಾಹಿತಿಯ ಕೊರತೆಯಿಂದ ಅಲ್ಪಜ್ಞಾನಿಗಳಾಗ್ತೀವಿ ನಾವು. ಪೂರ್ಣ ಜ್ಞಾನಿಗಳಾಗಬೇಕು ಅಂದ್ರೆ ಆ ಸತ್ಯದ ಒಳ ಹೊಕ್ಕಾಗ ಮಾತ್ರ ನಿಮ್ಗೆ ಅರ್ಥ ಆಗತ್ತೆ. ಏನು ನೆನಪು ಮಾಡ್ಕೊಂತಾ ಇದ್ದಾನೆ ಭೀಷ್ಮ? ಹಾಗಾದ್ರೆ ಯಾವ ಹಳೆಯ ನೆನಪು ಅವನಿಗೆ ಮರುಕಳಿಸ್ತಾ ಇದೆ? ಭೀಷ್ಮನಿಗೆ ಆ ರಾತ್ರಿ ನೆಮ್ಮದಿ ಇರ್ಲಿಲ್ಲ. ಬಹಳ ದಿನಗಳಿಂದ ನೆಮ್ಮದಿ ಇರ್ಲಿಲ್ಲ. ಯುದ್ಧ ಅಂದಾಗಿಂದ ನೆಮ್ಮದಿನೇ ಇರ್ಲಿಲ್ಲ. ಆದ್ರೆ ಒಬ್ಬ ವ್ಯಕ್ತಿಗೆ ಸಾವು ಅನ್ನೋದು ಕಣ್ಮುಂದೆ ಬಂದಾಗ, ಮುಂದೆ ನನ್ನ ಸಾವು ಈ ವ್ಯಕ್ತಿಯಿಂದ ಇದೆ ಅನ್ನೋದು ಗೊತ್ತಾದಾಗ, ಅವನ ಪಾಪ ಪುಣ್ಯದ ಮಹಾ ವ್ಯಾಪಾರ ಕಣ್ಮುಂದೆ ಬರುತ್ತೆ. ಆ ಮಹಾ ವ್ಯಾಪಾರ ಭೀಷ್ಮನಿಗೆ ಬರ್ತಾ ಇದೆ. ಸಾಧಕ ಬಾಧಕಗಳ ಕುರಿತು ಆಲೋಚನೆಯನ್ನ ಮಾಡ್ತಾ ಇದ್ದಾನೆ. ನನ್ನಿಂದ ತಿಳಿದೇನೋ ತಿಳಿಯೋದು ಒಂದು ಹೆಣ್ಣಿಗೆ ಅನ್ಯಾಯ ಆಗೋಯ್ತು. ಆ ಅನ್ಯಾಯದಿಂದ ನಾನು ಬಹಳ ನೊಂದೆ. ಯಾವ ಅನ್ಯಾಯ? ಭೀಷ್ಮನಿಗೆ ಇನ್ನು ಚಿಕ್ಕ ವಯಸ್ಸು. ಅವನು ತಂದೆ ಶಂತನು ಮಹಾರಾಜ, ಈ ವಿಚಾರ ಗೊತ್ತು. ಅವನು ಸತ್ಯವತಿ ಅಂತಕ್ಕಂಥ ಮತ್ಸ್ಯಗಂಧಿಯನ್ನ ಮೋಹಿಸ್ಕೊಳ್ತಾನೆ. ಮದುವೆ ಆಗಬೇಕು ಅಂದಾಗ ಅವಳ ತಂದೆ ಷರತ್ತು ಹಾಕ್ತಾನೆ, ನನ್ನ ಮಗಳ ಹೊಟ್ಟೆಯಲ್ಲಿ ಜನಿಸ್ತಕ್ಕಂಥ ಪುತ್ರನಿಗೆ ಪಟ್ಟ ಕಟ್ತಿ ಅನ್ನೋದಾದ್ರೆ ನಾನು ನನ್ನ ಮಗಳನ್ನ ನಿಂಗೆ ಮದ್ವೆ ಮಾಡ್ಕೊಡ್ತೇನೆ. ಆದ್ರೆ ಗಂಗೆಯಲ್ಲಿ ಶಂತುವಿನಿಗೆ ದೇವವ್ರತ ಅಂದ್ರೆ ಭೀಷ್ಮ ಮೊದಲೇ ಜನಿಸಿದ್ದ. ಹಿರಿಯ ಮಗನಿಗೆ ಪಟ್ಟ ಕಟ್ಟೋದು ಸಂಪ್ರದಾಯ. ಒಳಗಡೆ ಸಂಕಟ ಪಡ್ತಾ ಇದ್ದಾನೆ, ಏನ್ ಮಾಡೋದು? ಈ ಕಡೆ ಆ ಹೆಣ್ಣನ್ನ ಬಿಡಕ್ಕಾಗ್ತಾ ಇಲ್ಲ ಅವನಿಗೆ, ಈ ಕಡೆ ರಾಜಧರ್ಮವನ್ನ ಬಿಟ್ಟು ಹೋಗಕ್ಕಾಗ್ತಾ ಇಲ್ಲ. ಸಂಕಟ ಪಡ್ತಾ ಇದ್ದಾನೆ. ಆ ಸನ್ನಿವೇಶವನ್ನ ಗಮನಿಸ್ತಾ ಇದ್ದಾನೆ ದೇವವ್ರತ. ಆಗಿನ್ನು ಬಾಲಕನಾಗಿದ್ದಾನೆ. ಅರ್ಥ ಮಾಡ್ಕೊಂಡ, ತಂದೆ ಯಾವುದೋ ದುಗುಡದಲ್ಲಿದ್ದಾರಲ್ಲ, ಯಾವುದೋ ಚಿಂತೆಗಿದ್ದಾರಲ್ಲ, ಏನ್ ಮಾಡ್ಬೇಕು? ತಂದೆ ತಾಯಿಯ ಸುಖವನ್ನ ಬಯಸೋದು ಮಕ್ಕಳ ಕಾರ್ಯ. ಅವ್ರನ್ನ ದುಃಖದಲ್ಲಿ ನೋಡೋದು ಯಾವ ಮಗ ಸಹಿಸ್ತಾನೆ? ಹಾಗಾಗಿ ನಾನು ತಂದೆಗೋಸ್ಕರ ತ್ಯಾಗವನ್ನ ಮಾಡ್ತೇನೆ. ನನಗೆ ರಾಜನಾಗೋದು ಬೇಡ, ಸಿಂಹಾಸನದ ರಕ್ಷಕನಾಗಿರ್ತೇನೆ ಅಂತ ಆಲೋಚನೆಯನ್ನ ಮಾಡ್ತಾನೆ. ಪ್ರತಿಜ್ಞೆಯನ್ನ ಮಾಡಿಬಿಟ್ಟ. ಅದಾದ ಕೆಲವು ದಿನಗಳಾದ್ಮೇಲೆ ಚಿತ್ರಾಂಗದ ಶಂತನುವಿನ ಮಗನಾಗಿ ಜನಿಸ್ತಾನೆ. ಆದ್ರೆ ಗಂಧರ್ವರಿಂದ ಯುದ್ಧದಲ್ಲಿ ಮೃತನಾಗ್ತಾನೆ. ಇನ್ನೊಬ್ಬ ಮಗ ಜನಿಸ್ತಾನೆ, ಅವನು ವಿಚಿತ್ರ ವೀರ್ಯ. ಅವನಿಗೆ ಭೀಷ್ಮ ಪಟ್ಟ ಕಟ್ತಾನೆ. ಸ್ವಲ್ಪ ದಿವಸ ಆಯ್ತು, ತಂದೆಯಾದ ಶಂತನು ಪರಲೋಕಕ್ಕೆ ಸೇರ್ದ. ಈ ಕಡೆ ವಿಚಿತ್ರ ವೀರ್ಯ ಹೇಡಿ ಸ್ವಭಾವದವನು, ಎಲ್ಲದಕ್ಕೂ ಭೀಷ್ಮನನ್ನೇ ಅವಲಂಬಿತನಾಗಿದ್ದ. ಕುರುಕುಲದ ಅಂದಿನ ಸ್ಥಿತಿ ಅರ್ಥ ಮಾಡ್ಕೊಂಡಿದ್ದಂಥವ್ರು ಯಾರು ಮುಂದೆ ಬರ್ಲಿಲ್ಲ ವಿಚಿತ್ರ ವೀರ್ಯನಿಗೆ ಹೆಣ್ಣು ಕೊಡಕ್ಕೆ. ಮದ್ವೆ ಮಾಡ್ಕೊಡ್ಬೇಕು ಅಂದಾಗ ಯಾರು ಎಣ್ಣೆ ಕೊಡ್ತಾ ಇಲ್ಲ ಅವನಿಗೆ. ಚಿಂತೆ ಆಗೋಯ್ತು ಭೀಷ್ಮನಿಗೆ, ಏನಪ್ಪಾ ಮಾಡೋದು, ಇವನಿಗೆ ಮದ್ವೆ ಮಾಡ್ಬೇಕಲ್ಲ.
ಅದೇ ಸಮಯದಲ್ಲಿ ಕಾಶಿರಾಜನಿಗೆ 3 ಜನ ಸುಂದರಿಯರಿದ್ದಾರೆ ಅಂತ ವಾರ್ತೆ. ಅವರೇ ಅಂಬೆ, ಅಂಬಿಕೆ, ಅಂಬಾಲಿಕೆ, ಕನ್ಯಾಮಣಿಯರು. ಅದರಲ್ಲಿ ಅಂಬೆ ಹಿರಿಯಳಾಗಿದ್ಲು, ಅಂಬಿಕೆ ಮಧ್ಯದವಳಾಗಿದ್ರೆ ಅಂಬಾಲಿಕೆ ಕಿರಿಯವಳಾಗಿದ್ಲು. ಆ ಮೂವರಿಗೆ ಸ್ವಯಂವರವನ್ನ ಏರ್ಪಡಿಸಿದ್ದ ಕಾಶಿರಾಜ. ಸ್ವಯಂವರದಲ್ಲಿ ಗೆದ್ದವರು ಮಕ್ಕಳನ್ನ ಮದುವೆ ಮಾಡ್ಕೋಬಹುದಾಗಿತ್ತು. ಎಲ್ಲ ರಾಜರು ಬಂದಿದ್ದಾರೆ. ಬ್ರಹ್ಮಚರ್ಯದ ಪ್ರತಿಜ್ಞೆ ಮಾಡಿದವನು, ವಯಸ್ಸಾದನಂತೆ ಕಾಣ್ತಾ ಇರೋನು ಆದಂತಹ ಭೀಷ್ಮ ಹೋಗಿದ ತಕ್ಷಣ ಹೆಣ್ಮಕ್ಳಿಗೆ ಭಯ ಆಗೋಯ್ತು, ಆತಂಕ ಆಗೋಯ್ತು. ದೊರೆಗೆ ಅಪಹಾಸ್ಯ ಮಾಡಿದ್ರು ಎಲ್ರು ಭೀಷ್ಮನನ್ನು ನೋಡಿ, ಒಬ್ಬ ಮುದುಕ ಬಂದಿದ್ದಾನೆ ಮದುವೆ ಆಗಕ್ಕೆ ಅಂತ. ಆದ್ರೆ ಭೀಷ್ಮ ಹೇಳ್ತಾನೆ, ವಿವಾಹಗಳಲ್ಲಿ ಎಷ್ಟೋ ಕ್ರಮ ಇದೆ. ಕನ್ಯೆಯನ್ನ ಬಲಾತ್ಕಾರದಿಂದ ಅಪಹರಿಸಿ ಯುದ್ಧದಲ್ಲಿ ಬೇರೆಯವ್ರನ್ನ ಗೆದ್ದು ಒರೆಸ್ತಕ್ಕಂಥದ್ದು ರಾಕ್ಷಸ ಕ್ರಮ. ಹಾಗಾಗಿ ನಾನು ರಾಕ್ಷಸ ಕ್ರಮವನ್ನು ಅನುಸರಿಸಕ್ ಬಂದಿದ್ದೇನೆ. ನಾನು ಈ ಕನ್ಯರನ್ನ ಹಸ್ತಿನಾವತಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ, ನನ್ನ ಜೊತೆ ಯುದ್ಧ ಮಾಡಿ ಯಾರು ಸೋಲ್ತಿರೋ ಬನ್ನಿ ಅಂತ ಹೇಳ್ತಾನೆ. ಯುದ್ಧಕ್ಕೆ ಬನ್ನಿ ಅಂತ ಭೀಷ್ಮ ಸವಾಲು ಹಾಕಿದ ತಕ್ಷಣ ಅಲ್ಲಿದ್ದಂತ ಎಲ್ಲರೂ ಒಟ್ಟಿಗೆ ಭೀಷ್ಮನ ಮೇಲೆ ಪ್ರಹಾರವನ್ನ ಮಾಡ್ತಾರೆ. ಆದ್ರೆ ಎಲ್ಲರನ್ನ ಸೋಲಿಸಿ ಆ 3 ಜನರನ್ನ ಭೀಷ್ಮ ಹಸ್ತಿನಾವತಿಗೆ ರಥದಲ್ಲಿ ಕರ್ಕೊಂಡ್ ಬರ್ತಾನೆ. ಅದೇ ಭೀಷ್ಮನ ಮಹಾ ದುರಂತಕ್ಕೆ ನಾಂದಿ. ಅವನು ಮಾಡಿರ್ತಕ್ಕಂಥ ದೊಡ್ಡ ತಪ್ಪು ಜೀವನದಲ್ಲಿ. ಅವನಿಗಾಗಿ ತರಲಿಲ್ಲ, ತಮ್ಮನಿಗಾಗಿ ಆ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದ. ಬಲಾತ್ಕಾರವಾಗಿ ಅಪಹರಿಸಿ ಹೆಣ್ಣು ಮಕ್ಕಳ ಒಪ್ಪಿಗೆ ಇಲ್ಲದೇನೆ ಕರ್ಕೊಂಡು ಬಂದಿದ್ದ. ಅವನೆಷ್ಟೇ ಶಾಸ್ತ್ರವಿಹಿತ ಅಂತ ಪಟ್ಟ ಕಟ್ಕೊಂಡಿರ್ಬೋದು, ಹೊಗಳ್ಬೋದು ಅವನು ನಾವು, ಆದ್ರೆ ಮಾಡಿದಂತಹ ತಪ್ಪು ಯಾವತ್ತೂ ಮರೆಯಾಗೋದಿಲ್ಲ. ಆದ್ರೆ ಆ 3 ಜನರಲ್ಲಿ ಒಬ್ಬಳು ಮಾತ್ರ ದಿಟ್ಟತನದಿಂದ ಹೋರಾಡಿದ್ಲವತ್ತು. ಸ್ತ್ರೀ ಕುಲದ ಗೌರವವನ್ನ ಎತ್ತಿ ಹಿಡಿಬೇಕು ಅಂತ ಆತ್ಮಾಭಿಮಾನಿಯಾಗಿ ಹೋರಾಡಿದ್ಲು. ಅವಳೇ ಅಂಬೆ. ಹಿರಿಯಳಾದಂತಹ ಅಂಬೆ ಹೋರಾಡ್ತಾಳವತ್ತು. ಗೊತ್ತಿತ್ತು ಭೀಷ್ಮನ ಸ್ವಾರ್ಥ ಇಲ್ಲ ಅದ್ರಲ್ಲಿ, ಅವನು ನಿಷ್ಪಾಪನ ಆದ್ರೆ ಆ ಹೆಣ್ಣು ಮಕ್ಕಳನ್ನ ಆ ರೀತಿ ಕರೆ ತಂದಿದ್ದು ತಪ್ಪು. ಆದ್ರೆ ಅವನಿಗೆ ತನ್ನ ಕುರುಕುಲವನ್ನ ಉಳಿಸೋದಷ್ಟೇ ಮುಖ್ಯ ಆಗಿತ್ತು. ತಪ್ಪು ಒಪ್ಪುಗಳ ಆಲೋಚನೆ ಮಾಡ್ತಿರ್ಲಿಲ್ಲ ಅವನು. ಯಾಕಂದ್ರೆ ಮದುವೆ ಆಗದೆ ಸಂತಾನ ಆಗಲ್ಲ, ಸಂತಾನ ಆಗದೆ ಈ ಕುರುಕುಲ ನಾಶ ಆಗುತ್ತೆ ಅನ್ನೋ ಭಯ ಅವನಿಗೆ. ಸತ್ಯವತಿ ಏನೋ ಅಭಿನಂದಿಸ್ಬಿಟ್ಲು ಭೀಷ್ಮನ, ಭೇಷ್ಮಗ್ನೆ, ಆಹಾ ಎಷ್ಟು ಒಳ್ಳೆ ಮಗ ಅಪ್ಪ ನೀನು ಅಂತ. ಆದ್ರೆ ಸತ್ಯವತಿ ಒಂದು ಹೆಣ್ಣಾಗಿದ್ದು ಬೇರೆ ಹೆಣ್ಣು ಮಕ್ಕಳನ್ನ ಈ ರೀತಿ ಬಲಾತ್ಕಾರವಾಗಿ ಬಲವಂತದಿಂದ ಕರ್ಕೊಂಡು ಬಂದಾಗ ಮಗನನ್ನ ಭೇಷ್ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಮೊದಲು ಪರಾಶರರಲ್ಲಿ ವ್ಯಾಸರನ್ನ ಹಡೆದು ಕನ್ಯೆಯಾಗಿ ಉಳಿದು ಮತ್ತೆ ಶಂತನುವನ್ನ ವಿವಾಹ ಆದ್ಲವಳು. ವ್ಯಾಸರು ವ್ಯಾಸರ ತಾಯಿ ಯಾರು ಅನ್ಕೊಂಡಿದ್ದೀರಾ? ಸತ್ಯವತಿ ಪರಾಶರರ ಸಮ್ಮಿಲನದಿಂದ ಜನನಾದಂತವ್ರು ವ್ಯಾಸ ಮಹರ್ಷಿಗಳು. ಕನ್ಯೆಯಾಗೆ ಉಳ್ಕೊಂಡಿರ್ತಾಳೆ, ಆಮೇಲೆ ಶಂತನುವಿನ ಮದ್ವೆ ಆಗ್ತಾಳೆ. ಈಗ ವಿಚಿತ್ರ ವೀರ್ಯನ ತಾಯಿಯಾಗಿ ರಾಜ್ಯಭಾರ ನಡೆಸ್ತಿರ್ತಾಳೆ. ಅಪಹರಿಸಿದಂತ ಹೆಣ್ಣು ಮಕ್ಕಳನ್ನ ಕೇಳಲೇ ಇಲ್ಲ. ವಿಚಿತ್ರ ವೀರ್ಯರನ್ನ ಮದುವೆ ಆಗಕ್ಕೆ ನಿಮ್ಗೆ ಒಪ್ಪಿಗೆ ಇದ್ದೇನ್ರಮ್ಮ ಅಂತ ಕೇಳಲೇ ಇಲ್ಲ. ದನಗಳನ್ನ ಕೊಂಡುಕೊಂಡು ತರೋ ತರ ಕರ್ಕೊಂಡು ಬಂದ್ಬಿಟ್ರು. ಆ ಹೆಣ್ಮಕ್ಳ ಅಭಿಪ್ರಾಯ ಕೇಳಬಾರ್ದಿತ್ತ ಒಂದು ಬಾರಿ ಆದ್ರೂ? ಏನ್ರಮ್ಮ ನಿಮ್ಗೆ ಈ ಮದುವೆ ಆಗಕ್ಕೆ ಒಪ್ಪಿಗೆ ಇದ್ಯಾ, ಸಮ್ಮತಿ ಇದ್ಯಾ? ಅಂಬಿಕೆ ಅಂಬಾಲಿಕೆಯರು ಪ್ರತಿಭಟಿಸ್ಲಿಲ್ಲ, ತಲೆ ತಗ್ಗಿಸ್ ನಿಂತಿದ್ರು ಏನಾದ್ರೂ ಆಗ್ಲಿ ಅಂತ. ಆದ್ರೆ ಅಂಬೆ ಆಗಲ್ಲ, ದಿಟ್ಟತನದಿಂದ ನಿಂತ್ಕೊಂಡು ಅದೇ ಭೀಷ್ಮನಿಗೆ ಕಷ್ಟ. ಪ್ರಾಮಾಣಿಕಳಾದಂತಹ ಅಂಬೆ ಹೇಳ್ತಾಳೆ, ನಾನು ಮನಸ ಕಾಯ ವಾಚ ಮನಸದಿಂದ ಶಾಲ್ವರಾಜನನ್ನ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಈಗಾಗಲೇ ರಹಸ್ಯದಲ್ಲಿ ವರ್ಸಿದ್ದೀನಿ ಅವನನ್ನ.
ನಾನು ಬೇರೆಯವ್ರ ಜೊತೆ ಅನ್ಯ ಕಾಮಳಾಗಿರೋಳ್ನ ಬಲಾತ್ಕಾರಿಸಿ ಕರ್ಕೊಂಡು ಬಂದು ಈಗ ಬೇರೆಯವನ್ ಜೊತೆ ಮದ್ವೆ ಮಾಡ್ಬೇಕು ಅಂತ ನೋಡ್ತಾ ಇದ್ದೀರಲ್ವಾ, ನಿಜವಾಗ್ಲೂ ನೀವು ಮನುಷ್ಯರೇನಾ ಅಂತ ಭೀಷ್ಮನನ್ನ ಪ್ರಶ್ನೆ ಮಾಡ್ತಾಳೆ. ಈ ವಿಚಾರ ಭೀಷ್ಮನು ಗೊತ್ತೇ ಇಲ್ಲ. ಅವಳು ಶಾಲ್ವರಾಜನನ್ನ ಬರ್ಸಿರೋದು. ನನ್ನ ಜೀವನವನ್ನ ಹಾಳು ಮಾಡಬೇಡ ಅಂತ ಅಂಬೆ ಭೀಷ್ಮನ ಕಾಲಿನ ಮೇಲೆ ಬಿದ್ದು ಗೋಳಾಡ್ತಾಳೆ. ಕೃಪಾಂ ಕುರು ಮಹಾಬಾಹೋ ಅಂತ ಕಂಬನಿ ಮಿಡಿತಾಳೆ. ಆಗ ಭೀಷ್ಮ ಮಂತ್ರಿ ಪುರೋಹಿತರನ್ನ ಕರೆಸಿ ಆಲೋಚನೆ ಮಾಡಿ ವೃದ್ಧ ಬ್ರಾಹ್ಮಣರ ಜೊತೆ ಅವಳನ್ನ ಶಾಲ್ವ ಅರಸನ ಬಳಿಗೆ ಕಳಿಸ್ಬೇಕು ಅಂತ ನಿರ್ಧಾರ ಮಾಡುತ್ತಾಳೆ. ಆಯ್ತು, ಅವಳು ಒಂದು ಬೇರೆ ದೇಶದ ರಾಜನನ್ನ ಪ್ರೀತಿಸ್ತಾ ಇದ್ದಾಳೆ, ಬರ್ಸಿದ್ದಾರೆ ಅವರಿಬ್ರು ಕೂಡ. ಅವಳನ್ನ ಆ ಶಾಲ್ವ ರಾಜನ ದೇಶಕ್ಕೆ ಕಳಿಸೋಣ ಅಂತ ನಿರ್ಧಾರವನ್ನ ಮಾಡಿ ಕಳಿಸ್ಕೊಡೋಂತ ಚಿಂತೆ. ಅಲ್ಲಿಗೆ ಮುಗ್ದೋಗ್ಬೇಕಿತ್ತು ಕತೆ. ಆದ್ರೆ ಶಾಲ್ವ ದೊರೆ ಅನರ್ಥ ಮಾಡ್ದ. ಹೋದ್ಲು ಪ್ರೀತಿಯಿಂದ ಶಾಲ್ವನ ಬಳಿಗೆ. ಅವನು ಹೇಳ್ತಾನೆ, ಬೇರೆಯವನ ಜೊತೆ ಮದುವೆ ಮಾಡ್ಬೇಕು ಅಂತ ನಿನ್ನನ್ನ ಅಪಹರಣ ಮಾಡ್ಕೊಂಡು ಹೋದ್ಮೇಲೆ, ಯಾರೋ ಬೇರೆ ಪುರುಷ ನಿನ್ನನ್ನ ಮುಟ್ಟಿದ ಮೇಲೆ, ಪರಪುರುಷನ ಮನೆಯ ತನಕ ನೀನ್ ಹೋಗಿ ಬಂದ ಮೇಲೆ ನಾನು ನಿನ್ನನ್ನ ಸ್ವೀಕರಿಸ್ಬೇಕಾ? ನೀನು ಕೆಟ್ಟು ಹೋದ ಹೆಣ್ಣಿಗೆ ಸಮ ಅಂತ ಒಂದೇ ಬಾರಿ ನಿರಾಕರಿಸ್ಬಿಟ್ಟ. ಆ ಅಯೋಗ್ಯ ಅಂಬೆಯ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ದೆ ಹೋದ. ದಿಟ್ಟತನದಿಂದ ಹೋರಾಡಿ ಭೀಷ್ಮನ ಹತ್ರ ಕೇಳಿ ಗೌರವದಿಂದ ಅವಳು ಬಂದಿದ್ಲು. ಆದ್ರೆ ಆ ಪ್ರೀತಿಗೆ ಬೆಲೆ ಇರ್ಲಿಲ್ಲ ಅಲ್ಲಿ. ನಿಜ ಜೀವನದಲ್ಲೂ ಬಹಳ ಬಾರಿ ಈ ರೀತಿ ನಡೀತಾ ಇರುತ್ತೆ. ಸತ್ಯವಾದ ಪ್ರೀತಿಗೆ ಬೆಲೆ ಇರೋದಿಲ್ಲ. ಒಂದು ಹೆಣ್ಣನ್ನ ಧನಾತ್ಮಕ ದೃಷ್ಟಿಯಿಂದ ನೋಡ್ಬೇಕು ಅನ್ನೋದಕ್ಕಿಂತ ಋಣಾತ್ಮಕವಾಗಿ ನೋಡೋದು, ಅಂದ್ರೆ ಕೆಟ್ಟ ದೃಷ್ಟಿಯಲ್ಲೇ ನೋಡೋದು ಹೆಚ್ಚು. ಅಂಬೆಯನ್ನ ಕಳುಹಿಸಿ ಸಮಸ್ಯೆ ತೀರ್ತು ಅಂತ ನಿಶ್ಚಿಂತೆಯಿಂದ ಇದ್ದಂತ ಭೀಷ್ಮನಿಗೆ ಶಾಲ್ವ ಯಾವಾಗ ನಿರಾಕರಿಸ್ತಾನೆ, ಮತ್ತೆ ಯಾರ ಜೊತೆ ಅವಳು ಬಂದಿದ್ಲೋ ಅವರ ಜೊತೆ ಮತ್ತೆ ಹಸ್ತಿನಾವತಿಗೆ ಬಂದವಳು. ಅವಳನ್ನ ನೋಡಿ ಭೀಷ್ಮನಿಗೆ ಒಂದು ಕ್ಷಣ ದಿಗ್ಭ್ರಾಂತನಾದ. ಕಲ್ಲು ಹೃದಯದ ಆ ಕ್ರೂರಿ ಅಂಬೆಯನ್ನು ನೋಡಿ ಮರುಗ್ತಾನೆ ಅವತ್ತು. ಅಯ್ಯೋ, ಎಂತ ಅನ್ಯಾಯ ಆಗೋಯ್ತು ಈ ಹೆಣ್ಣಿಗೆ. ಶಾಲ್ವ ದೊರೆ ಅವಳನ್ನ ಈ ರೀತಿ ಮಾತಾಡ್ಬಿಟ್ನ. ಭೀಷ್ಮ ಪರಿಗ್ರಹ ಅಂತ ಕರೆದ್ಬಿಟ್ನಂತೆ. ಅಂದ್ರೆ ಭೀಷ್ಮ ಅಪಹರಿಸ್ತವಳು ಅಂದ್ರೆ ಅದು ಕೆಟ್ಟರ್ಥ ಬಂದ್ಬಿಡ್ತು. ಹೆಣ್ಣನ ತೇಜೋವಧೆ ಮಾಡ್ದಂಗಾಯ್ತು. ಪದೇ ಪದೇ ಚುಚ್ಚುದ್ನಂತೆ. ಅಲ್ದೆ ನಿನ್ನ ನಾನು ಏನಾದ್ರೂ ಒಪ್ಕೊಂಡ್ಬಿಟ್ರೆ ಮತ್ತೆ ಭೀಷ್ಮ ಬಂದ್ ಕರ್ಕೊಂಡು ಹೋಗ್ಬಿಟ್ರೆ ಅಂತ ಮಾತಾಡದ್ನಂತೆ. ಅದು ಕುಟುಂಬಕ್ಕೋಸ್ಕರ ಅವ್ನು ನಿನ್ ಕರ್ಕೊಂಡು ಹೋಗಿದ್ರು ಕೂಡ ಅವ್ನು ನೀನ್ ಮುಟ್ಬಿಟ್ಟಿದ್ದಾನೆ. ಈಗ ಏನ್ ಮಾಡ್ಬೇಕಾ ಹೆಣ್ಣಿನ ಪರಿಸ್ಥಿತಿ? ಎಲ್ಲಿ ಹೋಗ್ಬೇಕಾ ಹೆಣ್ಣು? ಕಾಶಿಗ್ ಹೋಗ್ಬೇಕಾ? ಇಲ್ಲ ತಂದೆ ಮನೆಗೆ ಹೋಗ್ಬೇಕಾ? ಈ ಕಡೆ ಪ್ರಿಯಕರ ಕೈ ಬಿಟ್ಟ. ಭೀಷ್ಮ ತನ್ನ ಗರಿವಿಲ್ಲದಂತೆ ಅಂಬೆಗೆ ಈ ದುಸ್ಥಿತಿ ತಂದಿದ್ದ. ಆ ಭೀಷ್ಮ ಕರ್ಕೊಂಡ್ ಬರ್ಬೇಕಾದ್ರೆ ಅಂಬೆ ಅಲ್ಲೇ ವಿರೋಧಿಸಿ ನಾನು ಮತ್ತೊಬ್ಬನನ್ನ ಪ್ರೀತಿಸ್ತಿದ್ದೀನಿ ಅಂತ ರಥದಿಂದ ಜಿಗಿಬೋದಿತ್ತು, ಜಿಗಿಲಿಲ್ಲ. ಏನ್ ಮಾಡ್ಬೇಕು? ಸಂಕಟ ಪಡ್ತಾ ಇದ್ದಾಳೆ ಅಂಬೆ. ಭೀಷ್ಮನನ್ನ ಜೀವನವನ್ನೇ ಹಾಳು ಮಾಡಿದ. ಶಪಿಸ್ತಾ ಇದ್ದಾಳೆ, ಕೋಪಿಸ್ಕೊಳ್ತಾ ಇದ್ದಾಳೆ. ಆಗ ಶೈಕಾವತ್ಯನಂತಕ್ಕಂಥ ಮಹರ್ಷಿ ಇದ್ರು. ಅವರು ಮಹಾಬ್ರಾಹ್ಮಣರು. ಅಂಬೆಯ ದಾರುಣ ಕಥೆಯನ್ನ ಕೇಳಿ ದುಃಖಪಟ್ರು. ಆಗ ಅಂಬೆ ಹತ್ರ ಬಂದಮ್ಮ, ಈಗ ನಿನ್ ಮುಂದಿನ ನಿರ್ಧಾರ ಏನಮ್ಮ? ಬದುಕಲ್ಲಿ ಎಲ್ಲಾ ರೀತಿ ಕಷ್ಟ ಬರುತ್ತಂತೆ. ಒಬ್ರಿಗ್ ಬರೋ ಕಷ್ಟ ಇನ್ನೊಬ್ರಿಗ್ ಬರಲ್ಲ. ಎಲ್ರೂ ಮದ್ವೆ ಆಗಿ ಸಂಸಾರಿಕ ಜೀವನವನ್ನ ನಡೆಸ್ಬೇಕು ಅಂತಲ್ಲ. ಮದುವೆ ಆದ್ಮೇಲೂ ಸಾಂಸಾರಿಕ ಜೀವನ ಸುಖಮಯವಾಗಿರುತ್ತೆ ಅಂತ ಹೇಳಕ್ ಆಗಲ್ಲ.
ಎಲ್ರಿಗೂ ಸಂತಾನ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಸಂತಾನ ಆದ್ರೂ ಆ ಸಂತಾನದಿಂದ ಖುಷಿ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪರಮಾತ್ಮ ಒಂದು ಗಂಟು ಹಾಕಿರ್ತಾನೆ, ಅದನ್ನ ಬಿಡಿಸ್ಕೋ ಅಂತ ನಮಗೆ ಕಾಯ್ತಾ ಇರ್ತಾನೆ. ಆ ಬಿಡಿಸ್ಕೊಳ್ಳೋದ್ರಲ್ಲೇ ಜೀವನವನ್ನ ಕಳೆದು ಬಿಡ್ತೀವಿ ನಾವು. ಈಗ ನೀನ್ ಮುಂದಿನ ನಿರ್ಧಾರ ಏನ್ ತಾಯಿ? ಅಂಬೆ ನಾನು ಸನ್ಯಾಸಿ ಆಗ್ತೀನಿ ಅಂತ ನೋಡಿದ್ಲು. ಆ ಬ್ರಾಹ್ಮಣ, ಅಲ್ಲ ತಾಯಿ, ಎಳೆ ವಯಸ್ಸಿನ ತುಂಬು ಯೌವನದ ಯುವತಿ ನೀನು, ನೀನು ಸನ್ಯಾಸಿ ಆಗ್ತಕ್ಕಂತ ಮಾತಾಡೋದೆ? ಆ ಸಮಯಕ್ಕೆ ಅಕ್ರೂವರ್ತ್ನ ರಾಜರ್ಷಿ ಆಗಿರ್ತಕ್ಕಂಥ ಹೋತ್ರವಾಹನರು ಕೂಡ ಬರ್ತಾ ಇದ್ದಾರೆ. ಈ ಹೋತ್ರವಾಹನ ಅಂಬೆಯ ತಾಯಿಯ ತಂದೆ. ಅಂಬೆಯ ತಾಯಿಯ ತಂದೆ ಅಂದ್ರೆ ತಾತ ಆದ್ರು ಸಂಬಂಧದಲ್ಲಿ. ತಂದೆ ಮನೆ ಬೇಡ, ಯಾವುದು ಬೇಡ, ನನ್ ಜೊತೆ ಬಾಮ್ಮ ಮಗಳೇ, ನೀನು ಬಾ, ನನ್ ಜೊತೆ ಇರು ಅಂತ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಒಂದ್ ಹೆಣ್ಣಿಗೆ ಆಶ್ರಯ ಕೊಟ್ಟ ಮಾತ್ರಕ್ಕೆ ಅವಳ ಮನ್ಸಲ್ಲಿ ಇರುವಂತ ದುಃಖ ಹೋಗ್ಬಿಡುತ್ತಾ? ನೀನ್ ಯಾಕೆ ಚಿಂತೆ ಪಡ್ತೀಯ? ಬಾ ನನ್ ಮನೆಗೆ ಅಂತ ಯಾರೋ ಬಂದ್ ಕರ್ಕೊಂಡು ಹೋಗ್ಬಿಟ್ರೆ ಅವಳ ಜೀವನದ ಆ ಕೆಟ್ಟ ಘಟನೆಯನ್ನ ಮರೆಯಕ್ ಸಾಧ್ಯನಾ? ಅಂಬೆ ಒಪ್ಲಿಲ್ಲ ಹೋತ್ರವಾಹನರ ಮನೆಗೆ ಹೋಗಕ್ಕೆ. ಸರಿ, ಹೋಗಿ ಪರಶುರಾಮರನ್ನ ಭೇಟಿಯಾಗ. ಹಾಗಾದ್ರೆ ಅವರು ಭೀಷ್ಮನ ಗುರು, ಭೀಷ್ಮನಿಗೆ ಬುದ್ಧಿ ಹೇಳಿ ದಾರಿಗೆ ತರಬಹುದು. ಈ ಮಾತು ಇಡಿಸ್ತು ಯಾಕೋ ಅಂಬೆಗೆ, ಹೌದಲ್ವಾ? ಭೀಷ್ಮ ಅನ್ಯಾಯ ಮಾಡಿದವನು, ಅವನ ಗುರುಗಳ ಹತ್ರ ಹೋಗಿ ಕೇಳ್ತಾನೆ, ನಿಮ್ಮ ಶಿಷ್ಯ ಮಾಡಿದ್ ಸರಿನಾ ಅಂತ ನ್ಯಾಯವನ್ನ ಕೇಳ್ತೇನೆ. ಅಕಸ್ಮಾತ್ ಆಗಿ ಅಲ್ಲಿಗೆ ಪರಶುರಾಮರ ಶಿಷ್ಯ ಅಕೃತವರ್ಣರು ಬಂದಾಗ ಹೇಳ್ತಾ ಇದ್ದಾರೆ, ಭದ್ರೇ, ನಿನಗಿರೋದು ಎರಡು ದಾರಿ. ಈಗ ನಿನ್ನ ಕೈ ಹಿಡಿಯುವಂತೆ ಸೌಭಪತಿ ಆಗಿರ್ತಕ್ಕಂಥ ಶಾಲ್ವನಿಗೆ ಪರಶುರಾಮರು ಆಜ್ಞೆ ಮಾಡೋದು. ಪರಶುರಾಮರು ಹೇಳಿದ್ಮೇಲೆ ಯಾರು ಇಲ್ಲ ಅನ್ನೋ ಹಾಗಿಲ್ಲ. ಇಲ್ಲ ಅಂದ್ರೆ ನಿನ್ನ ಜೀವನ, ಅಂದ್ರೆ ಯಾರ ಶಾಲ್ವನ ಜೀವವನ್ನ ಹರಣ ಮಾಡ್ತೀನಿ ಅಂತ ಹೆದರ್ಸ್ಬೇಕು. ಎರಡನೇದು, ಭೀಷ್ಮನನ್ನೇ ನಿನ್ನನ್ನು ವಿವಾಹವಾಗುವಂತ ಪರಶುರಾಮರು ಆಜ್ಞೆ ಮಾಡ್ಬೇಕು. ಈ ಎರಡೇ ದಾರಿ ಅಂತ ಹೇಳಿದ್ರು. ಯಾವುದು ಬೇಕು ನಿನಗೆ? ಶಾಲ್ವನನ್ನು ಒಪ್ಪಿಸ್ಬೇಕಾ? ಭೀಷ್ಮನನ್ನ ವಿವಾಹ ಆಗಬೇಕಾ? ಅಂಬೆ ಯೋಚಿಸ್ತಾ ಇದ್ದಾಳೆ. ಶಾಲ್ವರಾಜ ನನ್ನನ್ನ ಕೈ ಬಿಟ್ಟಾಗೋಯ್ತು. ಬಲಾತ್ಕಾರವಾಗಿ ಇವರೆಲ್ಲ ಒಪ್ಸಿದ್ರು ಕೂಡ ನನ್ ಕೈ ಹಿಡಿತಾನೆ, ಆದ್ರೆ ಪ್ರೀತಿ ಮಾಡ್ತಾನ? ಏನ್ ತೃಪ್ತಿ? ಆ ನೀಚನ ಕೈ ಹಿಡಿದು ನನ್ನ ಮೇಲೆ ಮದುವೆಗೆ ಮೊದಲೇ ಅನುಮಾನ ಪಟ್ಟವನು ಮದುವೆ ಆದ್ಮೇಲೆ ನನ್ನನ್ನು ಸುಮ್ಮನೆ ಬಿಡ್ತಾನ? ಬೇಡ ಬೇಡ, ಅವನಿಗಿಂತ ಭೀಷ್ಮನೇ ವಾಸಿ. ಕರುಣೆಯಿಂದ ನನ್ನ ಕಥೆಯನ್ನ ಕೇಳಿ ಕಲ್ಲು ಹೃದಯ ಆದಂತವನು ಶಾಲ್ವನ ಬಳಿಗೆ ಕಳಿಸ್ಕೊಟ್ಟವನು. ಅವನಿಗೆ ಮನಸ್ಸಿದೆ, ಹೃದಯವಂತ. ನಾನು ಭೀಷ್ಮನನ್ನೇ ವರಿಸ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ಲು. ಆದ್ರೆ ಭೀಷ್ಮ ಬ್ರಹ್ಮಚಾರಿಯಾಗಿ ಇರ್ತೀನಿ ಅನ್ನೋ ಸಂಕಲ್ಪದ ಬಗ್ಗೆ ಅವಳಿಗೆ ಅರಿವಿಲ್ಲ, ಅಥವಾ ಅದು ಗೊತ್ತಿದ್ರೂ ಕೂಡ ಗಂಭೀರವಾಗಿ ಪರಿಗಣಿಸಿರ್ಲಿಲ್ಲ. ಪರಶುರಾಮರು ಒತ್ತಾಯ ಮಾಡಿದ ತಕ್ಷಣ ಭೀಷ್ಮ ಒಪ್ಕೊಳ್ಳೇಬೇಕು, ಒಪ್ಕೊಳ್ತಾನೆ, ನನ್ನ ಮದುವೆ ಆಗ್ತಾನೆ ಅನ್ನೋ ಭ್ರಮೆಲಿದ್ಲವಳು. ಯಾರು ಹೇಳ್ತಾರೆ ಭೀಷ್ಮನೇ ವಾಸಿ, ಅವನೇ ಇರಲಿ ಅಂತ ಅಕೃತ ವರ್ಣರಿಗೆ ಹೇಳಿಬಿಟ್ಲು ಅವಳು ನಿರ್ಧಾರವನ್ನ. ವಿಧಿ ಭೀಷ್ಮನನ್ನ ಮತ್ತೆ ಇಕ್ಕಟ್ಟಿಗೆ ಸಿಲುಕಿಸ್ತಲ್ಲಿ. ಆದ್ರೆ ಅವಳು ಹೋಗಿ ನೀನೇ ಗಂಡನಾಗುವಂತ ಪ್ರಾರ್ಥಿಸಿದ್ರೆ ಒಪ್ಕೊಂಡ್ಬಿಡ್ತಿದ್ನ ಭೀಷ್ಮ? ಅಂಬೆಯನ್ನ ಎಚ್ಚರಿಸ್ತಾರೆ, ನೀನ್ ನೇರವಾಗಿ ಹೋಗಬಾರ್ದು. ಯಾಕಂದ್ರೆ ಭೀಷ್ಮ ಸ್ವಾಭಿಮಾನಿ, ಪ್ರತಿಜ್ಞೆಯನ್ನ ಯಾವತ್ತು ಬಿಡಲಾರ. ಅವನಿಗೆ ಇಂದ್ರಿಯ ಚಾಪಲ್ಯವಿಲ್ಲ. ಭೀಷ್ಮ ನಿನ್ನ ಏನಾದ್ರೂ ಒಪ್ಬೇಕು ಅಂತ ಅಂದ್ರೆ ನೀನು ಕಸರತ್ತು ಮಾಡ್ಬೇಕಮ್ಮ. ಅವನನ್ನ ಸಿಕ್ಕಾಕ್ಸ್ಬೇಕು. ಅವನು ಇಲ್ಲ ಅಂತ ಹೇಳೋಕೆ ಆಗಬಾರ್ದು. ಆ ರೀತಿ ಅವನನ್ನ ನೀನು ಕಟ್ ಹಾಕಿದ್ದೆ ಆದ್ರೆ ಅವನನ್ನು ಒಪ್ತಾನೆ.
ಅಂಬೆ ಹೇಳಿದ್ಲು, ಗುರುಗಳೇ, ಶಾಲ್ವ ಭೀಷ್ಮರಲ್ಲಿ ನನ್ನ ಸ್ಥಿತಿಗೆ ಯಾರ್ ಕಾರಣ? ಹಾಗಾದ್ರೆ ಶಾಲ್ವ ನನ್ನನ್ನ ತ್ಯಜಿಸಿದ್ರಿಂದ ನಾನು ಈ ಪರಿಸ್ಥಿತಿಗೆ ಬನ್ನ, ಭೀಷ್ಮನನ್ನ ಅಪಹರಣ ಮಾಡ್ಕೊಂಡೋದ್ರಿಂದ ಈ ರೀತಿ ಬನ್ನ, ಯಾರ್ ಕಾರಣ? ನೀವು ನಿರ್ಧಾರ ಮಾಡಿ ಹೇಳಿ, ಯಾರು ದೋಷಿಗಳು ಅಂತ. ನಾನು ಪರಶುರಾಮರ ಬಳಿಗೆ ಹೋದಾಗ ಅದನ್ನ ನಾನು ಅವ್ರಿಗೆ ಹೇಳ್ಬೇಕು. ಆಗ ಪರಶುರಾಮರು ಬರ್ತಾ ಇದ್ದಾರೆ. ಬಂದಂತವರು ಅಂಬೆಯ ಕಥೆಯನ್ನ ಕೇಳಿದ್ರು, ಮಹರ್ಷಿಗಳ ಮಾತನ್ನ ಕೇಳಿದ್ರು. ಅಂಬೆಗೆ ಚಿಕ್ಕ ವಯಸ್ಸು, ರೂಪ, ಯೌವನ ಎಲ್ಲ ಇದೆ. ಇಂತಹ ವಯಸ್ಸಲ್ಲಿ ಅವಳು ಇದನ್ನೆಲ್ಲ ತ್ಯಾಗ ಮಾಡ್ಬೇಕು, ಬಿಟ್ಬಿಡ್ಬೇಕು ಅಂದ್ರೆ ಎಂತಹವ್ರಿಗೂ ಕೂಡ ಮನಸ್ಸು ಕರಗುತ್ತೆ. ಪರಶುರಾಮರ ಮನಸ್ಸು ಕರಗ್ತಾ ಇದೆ. ಭೀಷ್ಮನಿಗೆ ಹೇಳಿ ಕಳಿಸಿದ್ರು, ನಾನು ಹೇಳ್ತಾ ಇದ್ದೀನಿ, ಬರಲು ಹೇಳಿ ಅಂತ. ನಾನ್ ಹೇಳ್ತಾ ಇದ್ದೀನಿ, ಭೀಷ್ಮ ಮದುವೆ ಆಗಬೇಕು, ಇಲ್ಲ ಸುಟ್ಟು ಹಾಕ್ಬಿಡ್ತೀನಿ ಭೀಷ್ಮನನ್ನ. ನನ್ನ ತಪೋಬಲದಿಂದ ಆತನನ್ನ ಸುಟ್ಟು ಹಾಕ್ಬಿಡ್ತೀನಿ. ಇಲ್ಲ ಅಂದ್ರೆ ಭೀಷ್ಮ ಬೇಡ ಅಂದ್ರೆ ಹೇಳು, ಶಾಲ್ವನನ್ನ ನಾನು ಒಪ್ಪಿಸ್ತೇನೆ. ಆಗ ಅಂಬೆ ಹೇಳ್ತಾಳೆ, ನನಗೆ ಶಾಲ್ವ ಬೇಡ, ಭೀಷ್ಮನೇ ಬೇಕು. ನೀವು ನಿಗ್ರಹಿಸೋದಾದ್ರೆ, ಒಪ್ಸೋದಾದ್ರೆ ಭೀಷ್ಮನನ್ನೇ ಒಪ್ಸಿ ಅಂತ ಪದೇ ಪದೇ ಹೇಳ್ತಾಳೆ. ಪರಶುರಾಮರ ಆಗಮನದ ಸುದ್ದಿಯನ್ನ ಕೇಳಿದ ಭೀಷ್ಮ ಬಂದ, ಗುರುಗಳ ಪಾದಕ್ಕೆ ನಮಸ್ಕಾರವನ್ನ ಮಾಡಿಕೊಂಡು ಕೈ ಮುಗಿದು ನಿಂತಿದ್ದ. ಆ ಕ್ಷಣಕ್ಕೆ ಪರಶುರಾಮರು ಕಠೋರವಾದ ಆಜ್ಞೆಯನ್ನ ಮಾಡಿದ್ರು, ಭೀಷ್ಮ, ಅಂಬೆಯನ್ನ ನೀನು ವರಿಸ್ಬೇಕು, ಇಲ್ಲವಾದ್ರೆ ನಿನ್ನ ಸುಟ್ಟು ಹಾಕ್ತೇನೆ. ಆಗ ನಡುಗಿದಂತಹ ಭೀಷ್ಮ ಹೇಳ್ತಾ ಇದ್ದಾನೆ, ಪ್ರಭು, ಲೋಕದ ಸ್ತ್ರೀಯರೆಲ್ಲ ನನಗೆ ತಾಯಂದಿರು. ಈ ಮಾತನ್ನ ತಂದೆಗೆ ಯಾವತ್ತೋ ಪ್ರತಿಜ್ಞೆ ಮಾಡಿದ್ದೇನೆ. ಹಾಗಾಗಿ ಅಂಬೆ ನನಗೆ ತಾಯಿಯ ಸಮಾನ. ತಾಯಿಯನ್ನ ಗಮನ ಮಾಡ್ಬೇಕಾ, ಮಾತೃ ಗಮನ ಮಾಡ್ಬೇಕಾ, ತಾಯಿಯನ್ನ ನಾನು ವರಿಸ್ಬೇಕಾ ಅಂತ ಗುರುಗಳನ್ನ ಪ್ರಶ್ನೆ ಮಾಡ್ದ. ಆಗ ಪರಶುರಾಮರು ಹೇಳ್ತಾ ಇದ್ದಾರೆ, ಸರಿ ಆಯ್ತು, ಹಾಗಾದ್ರೆ ವಿಚಿತ್ರ ವೀರನಿಗೆ ಮದ್ವೆ ಮಾಡ್ಕೊಡಿ ಇವಳನ್ನ. ಅವನಿಗೋಸ್ಕರ ಅಲ್ವಾ ನೀನ್ ಅಪಹರಣ ಮಾಡ್ತಂದದ್ದು? ನೀನ್ ಮಾಡಿರೋ ತಪ್ಪಿಗೆ ನೀನೇ ಪರಿಹಾರವನ್ನ ಹುಡುಕೀಗ. ಭೀಷ್ಮ ಹೇಳ್ತಾರೆ, ನಾನು ಶಾಲ್ವ ಪತ್ನಿ ಅಂತ ಅವಳ ಬಾಯಿಂದ ಹೇಳ್ದವಳು, ನಾನು ಮತ್ತೊಬ್ಬರಿಗೆ ಸ್ವತ್ತು ಅಂತ ಪರಸ್ತ್ರೀ ಅಂತ ಹೇಳ್ದವಳು, ತಮ್ಮನಿಗೆ ಹೇಗ್ ವಿವಾಹ ಮಾಡಿಸ್ಲಿ? ಇದು ಶಾಸ್ತ್ರ ಸಮ್ಮತನಾ? ಇದೆಲ್ಲ ನನಗೆ ಬೇಡ ಭೀಷ್ಮ. ಈ ಹೆಣ್ಣು ಮಗು ದುಸ್ಥಿತಿಯನ್ನ ನಾನು ನೋಡಕ್ ಆಗ್ತಾ ಇಲ್ಲ. ಈ ಸಮಸ್ಯೆಗೆ ಕಾರಣ ನೀನೇ ಪರಿಹಾರ ಹುಡುಕು, ಇಲ್ಲ ಅಂದ್ರೆ ನೀನೇ ವಿವಾಹ ಆಗು. ಭೀಷ್ಮ ಗಟ್ಟಿಯಾಗಿ ಇಲ್ಲ ಅಂತ ನಿಂತ್ಬಿಟ್ಟ. ವಿವಾದ ಬೆಳೀತಾ ಇದೆ, ದೊಡ್ಡದಾಗ್ತಾ ಇದೆ. ಹಾಗಾದ್ರೆ ನೀನ್ ಒಪ್ಪಲ್ವಾ? ನನ್ ಜೊತೆ ಯುದ್ಧ ಮಾಡ್ತೀಯಾ? ನನ್ನನ್ನ ಕೊಲ್ತ್ಯಾ? ಗುರುವಧೆಯನ್ನ ಮಾಡ್ತೀಯಾ? ಗುರುವಿನ ಮಾತನ್ನ ತ್ಯಜಿಸೋದು, ಗುರುಗಳ ಮಾತಿಗೆ ಅಗೌರವವನ್ನ ತೋರಿಸೋದ್ರು ಕೂಡ ಗುರುಗಳನ್ನ ಕೊಲೆ ಮಾಡಿದಷ್ಟು ಸಮ ಅಂದ್ರು ಪರಶುರಾಮರು. ಭೀಷ್ಮನಿಗೆ ನಿರ್ಬಂಧ ಆಗೋಯ್ತು. ಎರಡೇ ಈಗ ಇರೋದು ಭೀಷ್ಮನ ಮುಂದೆ, ಒಂದು ಯುದ್ಧ ಮಾಡಬೇಕು, ಸೋಲಿಸಿ ಈ ಬಂಧನದಿಂದ ಮುಕ್ತಿ ಆಗಬೇಕು, ಇಲ್ಲ ಅಂದ್ರೆ ಅಂಬೆಯನ್ನೇ ವರಿಸ್ಬೇಕು. ಇಕ್ಕಟ್ಟಿಗೆ ಸಿಲುಕಿದಂತಹ ಭೀಷ್ಮನಿಗೆ ಉಳಿದಿರೋದು ಒಂದೇ ಒಂದು ಮಾರ್ಗ, ಅದೇ ಪರಶುರಾಮರ ಜೊತೆ ಯುದ್ಧ ಮಾಡೋದು. ಆ ಕ್ಷಣಕ್ಕೆ ಸಂಕಲ್ಪ ಮಾಡಿ ಕಣ್ಣನ್ನ ಮುಚ್ಚಿ, ಕಣ್ಣನ್ನ ಬಿಟ್ಟ ತಕ್ಷಣ ಪರಶುರಾಮರ ಮುಂದೆ ರಥ ಸೃಷ್ಟಿಯಾಗೋಯ್ತು. ರಥದಲ್ಲಿ ಹತ್ತಿ ಕೂತ್ರು. ಈ ಕಡೆ ಭೀಷ್ಮ ಕೂಡ ಯುದ್ಧಕ್ಕೆ ಸಿದ್ಧನಾದ. ನಡೆಯುತ್ತಲೇ ಹೋಗ್ತಾ ಇದೆ ಯುದ್ಧ, ಮುಗಿತಾ ಇಲ್ಲ. ಶಿಷ್ಯ ಹೆಚ್ಚ ಗುರು ಹೆಚ್ಚ ಎನ್ನುವ ರೀತಿ ಯುದ್ಧ. ಅಷ್ಟವಸುಗಳಿಂದ ಭೀಷ್ಮ ಪ್ರಸ್ವಾಪನಾಸ್ತ್ರವನ್ನ ಪಡ್ಕೊಂಡ. ಕಡೆಗೆ ಗುರು ಶಿಷ್ಯರು ಇಬ್ಬರೂ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಪ್ರಸ್ವಾಪನಾಸ್ತ್ರ ಅನ್ನೋದು ಬಹಳ
ಕ್ರೋಧ ತುಂಬಿದಂತಹ ಶಕ್ತಿಯುತವಾದಂತಹ ಅಸ್ತ್ರ. ಇನ್ನೇನು ಅದನ್ನ ಅವನು ಪ್ರಯೋಗವನ್ನ ಮಾಡಬೇಕು, ಅಷ್ಟರಲ್ಲಿ ದೇವತೆಗಳು ಪಿತೃಗಳು ಸ್ವಯಂ ಭೀಷ್ಮನ ತಾಯಿಯಾದ ಗಂಗೆ ಬಂದು ತಡಿತಾ ಇದ್ದಾಳೆ. ನಿಲ್ಲು ಪುತ್ರ, ಪ್ರಯೋಗಿಸಬೇಡ. ದೇವತೆಗಳು ಬಂದು ಪರಶುರಾಮರಿಗೆ ಬುದ್ಧಿ ಹೇಳ್ತಾ ಇದ್ದಾರೆ. ಎಲ್ಲ ತಿಳಿದ ನೀವು ಇಂಥ ಕಾರ್ಯವನ್ನ ಮಾಡ್ತಾ ಇದ್ದೀರಾ? ಭೀಷ್ಮನಲ್ಲಿ ತಪ್ಪೇನು ಅಂತ ಎಚ್ಚರಿಸಿದ್ರು. ಪರಶುರಾಮರು ದೇವತೆಗಳ ಮಾತಿಗೆ ಕಟ್ಟು ಬಿದ್ದು ಯುದ್ಧವನ್ನ ನಿಲ್ಲಿಸ್ತಾ ಇದ್ದಾರೆ. ಕಡೆಗೆ ನಾನೇ ಸೋತೆ ಅಂತ ಒಪ್ಕೊಂತಾ ಇದ್ದಾರೆ ಪರಶುರಾಮರು. ಅಂಬೆ ಹತ್ರ ಬಂದು ಹೇಳ್ತಾ ಇದ್ದಾರೆ, ನೋಡು ತಾಯಿ, ನನ್ನ ಕೈಲಾದದನ್ನೆಲ್ಲ ಮಾಡಿ ನೋಡಿದೆ, ಇನ್ನೇನು ಮಾಡಲಿ? ಇನ್ನು ಮುಂದೆ ದೇವತಾ ಇಚ್ಛೆ ಅಂತ ಹೊರಡ್ಬಿಟ್ರು ಪರಶುರಾಮರು. ಅಂಬೆ ಬಿಡ್ಲಿಲ್ಲ, ಪಟ್ಟನ್ನ ಬಿಡ್ಲಿಲ್ಲ. ಹೋದ್ಲು ಎಲ್ಲಿಗೆ? ತಪಸ್ಸನ್ನ ಮಾಡ್ಲಿಕ್ಕೆ ಹೋದ್ಲು. ಎಲ್ಲಿಗೆ? ಯಮುನಾ ತೀರದ ವತ್ಸ ಭೂಮಿಯಲ್ಲಿ, ನಂದಾಶ್ರಮದಲ್ಲಿ, ಶವ್ಯನಾಶ್ರಮದಲ್ಲಿ, ಪ್ರಯಾಗ, ದೇವಾರಣ್ಯ, ಭೋಗವತಿ, ಹೀಗೆ ಅನೇಕ ವರ್ಷಗಳ ಕಾಲ ಅವಳು ಎಲ್ಲ ಕಡೆ ತಪಸ್ಸಿಗೆ ಹೋಗ್ತಾ ಇದ್ದಾಳೆ. ಅನೇಕ ವರ್ಷ ಆಯ್ತು. ಅಂಬೆಯ ಸ್ವಾಭಿಮಾನ ಬಿಡ್ತಾ ಇಲ್ಲ ಅವಳು. ಆ ಕ್ಷಣಕ್ಕೆ ಅಂಬೆ ಯಾವ ದೇವತೆಯನ್ನ ಕೂತು ತಪಸ್ ಮಾಡಿರ್ಬೋದು ಹಾಗಾದ್ರೆ? ಶಿವನ, ಬ್ರಹ್ಮನ, ವಿಷ್ಣುನ? ಯಾರು? ಅವರಾರು ಅಲ್ಲ. ತಪಸ್ಸನ್ನ ಆಚರಿಸಿದ್ದು ಗಂಗಾಮಾತೆಯನ್ನ ಪ್ರಾರ್ಥಿಸಿ. ಭೀಷ್ಮನ ತಾಯಿಯಾದಂತ ಗಂಗೆ ಕುರಿತು ತಪಸ್ ಮಾಡಿದ್ಲು ಅಂಬೆ. ತಪಸ್ಸಿಗೆ ಮೆಚ್ಚಿದ ಗಂಗಾಮಾತೆ ಪ್ರತ್ಯಕ್ಷಳಾದ್ಲು. ಮಗಳೇ, ಏನ್ ಬೇಕು? ಅಂಬೆ ಹೇಳ್ತಾಳೆ, ಭೀಷ್ಮನ ಮೇಲೆ ಸೇಡು ತೀರಿಸ್ಕೊಳ್ಬೇಕು ತಾಯಿ. ಗಂಗೆಗೆ ಅರ್ಥ ಆಯ್ತು, ಇದು ಕುಟಿಲವಾದ ಉದ್ದೇಶ. ಗಂಗಾ ಹೇಳ್ತಾ ಇದ್ದಾಳೆ, ಇದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಈ ಜನ್ಮದಲ್ಲಿ ಭೀಷ್ಮನ ಮೇಲೆ ನೀನು ಯಾವುದೇ ರೀತಿಯ ಹಗೆಯನ್ನ ತೀರಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. 8 ತಿಂಗಳು ನೀರಿರದೆ 4 ತಿಂಗಳು ಮಾತ್ರ ಉಕ್ಕಿ ಹರಿತಕ್ಕಂತ ನದಿ ರೀತಿ ನೀನೇನಾದ್ರೂ ಈ ಶರೀರ ಬಿಟ್ರೆ ಕುಟಿಲವಾದ ನದಿ ಆಗೋಗ್ತ್ಯಾ ಅಂತ ಎಚ್ಚರಿಸಿದ್ಲು ಗಂಗೆ. ಅದೇ ರೀತಿ ಅಂಬೆ ಅರ್ಧ ದೇಹದಿಂದ ಅದೇ ಹೆಸರಿನ ಅಂಬಾ ಅಂತಕ್ಕಂಥ ನದಿ ಆಗ್ತಾಳೆ ವತ್ಸ ಭೂಮಿಯಲ್ಲಿ. ಅಂಬಾ ನದಿ ಅಂತ ಇವತ್ತಿಗೂ ಇದೆ. ಅಂದ್ರೆ ಒಬ್ಬ ಮನುಷ್ಯನಿಗೆ ಪೂರ್ತಿ ಆಯುಷ್ಯ ಇರುತ್ತೆ ಅಂತ ಅನ್ಕೊಳ್ಳೋಣ. ಈ ಜನ್ಮದಲ್ಲಂತೂ ನೀನು ಭೀಷ್ಮನನ್ನ ಏನು ಮಾಡಕ್ಕಾಗಲ್ಲ. ನೀ ಜನ್ಮ ಮುಗಿಸೆ ಆತನನ್ನ ನೀನೇನ್ ಮಾಡ್ಬೇಕು? ಏನಾದ್ರೂ ಹಾಗೆ ತೀರ್ಸ್ಕೊಳ್ಬೇಕು, ಸೇಡು. ಹಾಗಾಗಿ ಅರ್ಧ ಜನ್ಮ ನದಿಯಾಗಿ ಹರಿ, ಇನ್ನರ್ಧ ಜನ್ಮದಲ್ಲಿ ಆತನ ಮೇಲೆ ಸೇಡನ್ನ ತೀರ್ಸ್ಕೋಬಹುದು. ಇನ್ನರ್ಧ ನದಿ, ಅರ್ಧ ನದಿ ಆಯ್ತು. ಇನ್ನರ್ಧ ಅಂದ್ರೆ ಯಾವುದು ಅಂದ್ರೆ 2ನೇ ಜನ್ಮದಲ್ಲಿ ಗಂಡಾಗಿ ಹುಟ್ಟಬೇಕು ಅಂತಕ್ಕಂತ ತಪಸ್ಸು ಮಾಡಿದ್ಲು. ಮತ್ತೆ ಸ್ತ್ರೀಯಾಗಿ ಅಗ್ನಿ ಪ್ರವೇಶವನ್ನ ಮಾಡ್ಕೊಂಡ್ಲು. ಮಹಾದೇವನ ವರಪ್ರಸಾದವನ್ನ ಸಂಪಾದಿಸಿದ್ಲು. ಆಗ ರುದ್ರದೇವ ವರ ಕೊಡ್ತಾ ಇದ್ದಾನೆ, ಭಕ್ತೇ, ನೀನು ದೃಪದನ ಮಗಳಾಗಿ, ಹೆಣ್ಣಾಗಿ, ಗಂಡಾಗಿ, ಎರಡೂ ರೂಪದಲ್ಲಿ ನೀನು ಆ ಜನ್ಮದಲ್ಲಿ ಬಾಳ್ತ್ಯ ಅಂತ ರುದ್ರದೇವ ವರವನ್ನ ಕೊಟ್ಟ. ನೀನು ಸ್ತ್ರೀಯಾಗಿ ಹುಟ್ಟಿ ಅದೇ ಜನ್ಮದಲ್ಲಿ ಗಂಡಾಗುವೆ ಅಂತ ವರವನ್ನ ಕೊಟ್ಟ. ಇದು ಭೀಷ್ಮನ ದುರಂತದ ವರ. ನಾವು ದುರಂತ ಕಥೆ ಅಂತ ಬಂದಾಗ ಸೀತಾಮಾತೆಯನ್ ಮಾತ್ರ ನೆನಪು ಮಾಡ್ಕೊಳ್ತೀವಿ ಹೆಣ್ಮಕ್ಳಲ್ಲಿ. ಅಯ್ಯೋ, ಎಂತ ಸೀತೆ ಕಷ್ಟ ಬಂತಪ್ಪ ಈ ಹೆಣ್ಮಗಳಿಗೆ. ಆ ಸೀತೆ 14 ವರ್ಷ ವನವಾಸಕ್ಕೆ ಹೋದಾಗೆ ಇವಳು ಇಲ್ಲಿ ವನವಾಸವನ್ನ ಮಾಡ್ತಾ ಇದ್ದಾಳೆ ಕಲಿಯುಗದಲ್ಲಿ ಅಂತ ಎಲ್ಲ ಹೆಣ್ಮಕ್ಳು ಅನ್ಕೊಂತೀರಾ. ಅಂಬೆಯನ್ನ ನಾವ್ ಯಾರು ನೆನಪು ಮಾಡ್ಕೊಳ್ಳಲ್ಲ. ಅಂಬೆದು ಸೀತೆಗಿಂತ ದೊಡ್ಡ ವನವಾಸ ಅನ್ನೋದು ನೆನಪಲ್ಲಿರ್ಲಿ. ದ್ರೌಪದಿಯ ದುರಂತಕ್ಕಿಂತ ದೊಡ್ಡದು. ದೃಪದನ ಮಗಳಾಗಿ ಹುಟ್ಟಾ ಇದ್ದಾಳೆ ಅಂಬೆ. ಭೀಷ್ಮ
ಕೇಳ್ದ. ದೃಪದನಿಗೆ ಗಂಡು ಮಕ್ಕಳಾಗಿರ್ಲಿಲ್ಲ. ಶಿವನನ್ನ ಕುರಿತು ತಪಸ್ ಮಾಡ್ತಾ ಇದ್ದ. ಯಾಕಂದ್ರೆ ದೃಪದನಿಗೆ ಕುರುವಂಶದ ಮೇಲೆ ಸೇಡಿತ್ತು ಈಗಾಗ್ಲೇ. ಅದನ್ನ ತೀರ್ಸ್ಕೊಳಕ್ಕೆ ಅದೇ ಸಮಯಕ್ಕೆ ದೃಪದ ಕೂಡ ತಪಸ್ಸನ್ನ ಮಾಡ್ತಾ ಇದ್ದ. ಅದು ಕುರು ಪಂಚಾಲರ ಹಳೆಯ ಸ್ಪರ್ಧೆ ಕತೆ. ಅದಕ್ಕೆ ಇನ್ನೂ ಒಂದು ಕತೆ ಇದೆ, ಯಾಕೆ ಅವರಿಬ್ರಿಗೂ ದ್ವೇಷ ಬಂತು ಅಂತ. ಆಗ ರುದ್ರದೇವ ಪ್ರತ್ಯಕ್ಷನಾಗಿ ಹೇಳ್ತಾ ಇದ್ದಾನೆ, ನೋಡು ದೃಪದ, ಮೊದಲು ಹೆಣ್ಣಾಗಿ ನಿನಗೆ ಒಂದು ಹೆಣ್ಣು ಮಗು ಹುಟ್ಟುತ್ತೆ, ಅದೇ ಮಗು ಮುಂದೆ ಗಂಡಾಗಿ ಪರಿವರ್ತನೆ ಆಗತ್ತೆ. ತಥಾಸ್ತು ಅಂತ ಹೋದ. ಶಿವ ಹೇಳಿದಾಗೆ ಮುದ್ದಾದ ಹೆಣ್ಣು ಮಗು ಹುಟ್ಟಿತು. ಯೋಚನೆ ಮಾಡ್ದ ದೃಪದ, ಈ ಮಗು ಹೆಣ್ಣಾಗುಟ್ಟಿದೆ, ಶಂಕರ ಬಂದು ಹೇಳೋಗಿದ್ದಾನೆ ಶಿವ, ಇದೇ ಮಗು ಮುಂದೆ ಗಂಡಾಗತ್ತಂತೆ, ಹಾಗಾದ್ರೆ ಶಿಖಂಡಿ ಶಿಖಂಡಿ ಅಂತ ಹೆಸರಿಟ್ಬಿಡೋಣ ಅಂತ ಶಿಖಂಡಿ ಅಂತ ಇಟ್ರು. ಶಿಖಂಡ ಅಂದ್ರೆ ಅರ್ಥ ಗೊತ್ತಾ ನಿಮಗೆ? ಗಂಡು ನವಿಲಿನ ಮೇಲೆ ಕಿರೀಟ ಇರುತ್ತೆ, ಗುಚ್ಛ ಇರುತ್ತೆ. ಗಂಡು ನವಿಲು ನೋಡಿದ್ದೀರಾ ಅಲ್ವಾ? ಅದರ ತಲೆ ಮೇಲೆ 4 ಅಥವಾ 5 ಗುಚ್ಛ ಇರುತ್ತೆ. ಅದನ್ನ ನಾವು ಶಿಖಂಡ ಅಂತ ಕರಿತೀವಿ, ಶಿಖಂಡಿ ಅಂತ ಕರಿತೀವಿ. ಶಿಖಂಡ ಅದನ್ನುಳ್ಳ ವ್ಯಕ್ತಿಯೇ ಶಿಖಂಡಿ. ಗಂಡು ನವಿಲಿನ ತಲೆ ಮೇಲೆ ಇರ್ತಕ್ಕಂಥದ್ದನ್ನ ಶಿಖಂಡ ಅಂತ ಕರೆದ್ರೆ, ಅದನ್ನ ಧರಿಸಿದವನನ್ನ ಶಿಖಂಡಿ ಅಂತ ಕರಿತೀವಿ. ಹಾಗಾದ್ರೆ ಶ್ರೀಕೃಷ್ಣನು ನವಿಲು ಗರಿಯನ್ನ ತಲೆಯಲ್ಲಿ ಸಿಗಿಸ್ಕೊಂತನ್ ಗುರುಗಳೇ, ಹಾಗಾದ್ರೆ ಶಿಖಂಡಿನ ಕೃಷ್ಣ ಅಲ್ಲ, ಮೋಹಕ ಅಂತ ಕರಿತೀವಿ ಅವನನ್ನ. ಹೇಗೋ ಶಂಕರನ ವರ. ಹಾಗಾಗಿ ಆ ಹೆಣ್ಣು ಮಗು ಆದ್ರೂ ಕೂಡ ದೃಪದ ಏನ್ ಮಾಡ್ತಾ ಇದ್ದಾನೆ, ಹುಟ್ಟಿನಿಂದಲೇ ಆ ಮಗುವಿಗೆ, ಹೆಣ್ಣು ಮಗು ಆದ್ರೂ ಕೂಡ ಗಂಡಿನ ಉಡುಗೆ ತೊಡುಗೆ ಬಳಸ್ತಾ ಗಂಡು ಮಕ್ಕಳ ಉಡುಗೆಯನ್ನೇ ಹಾಕ್ತಾ ಇದ್ದಾನೆ. ಯುದ್ಧ ವಿದ್ಯೆಯನ್ನ ಕಳಿಸ್ಕೊಟ್ಟ, ಹೆಣ್ಣುತನವನ್ನ ಮುಚ್ಚಿ ಗಂಡಾಗಿ ಪರಿಚಯಿಸ್ತಾ ಇದ್ದಾನೆ ಎಲ್ರಿಗೂ ಕೂಡ. ಮುಂದೆ ಹೆಣ್ಣು ಮಗು ಆದ್ರೂ ಕೂಡ ಹಿರಣ್ಯವರ್ಮ ಅಂತಕ್ಕಂಥ ರಾಜನ ಮಗಳಿಗೆ ಕೊಟ್ಟು ವಿವಾಹವನ್ನ ಮಾಡ್ತಾನೆ. ಗಂಡು ವೇಷದಲ್ಲಿ ಕಾಂಪಿಲ್ಯಕ್ಕೆ ಕರ್ಕೊಂಡು ಹೋಗ್ತಾನೆ ಶಿಖಂಡಿ. ಆದ್ರೆ ಗುಟ್ಟು ಎಷ್ಟು ದಿನ ಇರಕ್ ಸಾಧ್ಯ? ಒಂದು ದಿನ ಬಯಲಾಗೋಯ್ತು. ಹೆಂಡತಿ ಈ ಗಂಡು ಹೆಣ್ಣು ಅಲ್ಲದ ವಿಚಿತ್ರ ವ್ಯಕ್ತಿಯನ್ನ ಬಿಟ್ಟು ತವರೂರಿಗೆ ಹೊಡೋಗಿ ತಂದೆಗೆಲ್ಲ ಹೇಳ್ಕೊಂಡು ಅಟ್ಲು, ಮೋಸ ಮಾಡ್ಬಿಟ್ಟಿದ್ದಾರೆ ಅಪ್ಪಾಜಿ, ಆತ ಗಂಡಲ್ಲ ಹೆಣ್ಣು ಅಂತ. ಯಾವಾಗ ಆಗ್ತಾನೆ ಶಿಖಂಡಿ ಗಂಡು ಅಂತ ಕಾಯ್ತಾ ಇದ್ದ ಅವನ ತಂದೆ. ಚಿಂತೆ ಅರಿತಂತಹ ಶಿಖಂಡಿ ಅರಣ್ಯಕ್ಕೆ ಓಡ್ ಹೋಗ್ತಾಳೆ. ಸ್ಥೂಣಾಕರ್ಣ ಅಂತಕ್ಕಂಥ ಗಂಧರ್ವ ಯಕ್ಷನಿಂದ ಒಂದು ವಿದ್ಯೆ ಕಲಿತಾಳೆ, ಲಿಂಗ ಪರಿವರ್ತನೆ ಆಗೋ ವಿದ್ಯೆ. ಅಂದ್ರೆ ಗಂಡು ಹೆಣ್ಣಾಗ್ಬೋದು, ಹೆಣ್ಣು ಗಂಡಾಗ್ಬೋದು, ಅದನ್ನ ಯಕ್ಷಿಣಿ ವಿದ್ಯೆ ಅಂತ ಕರಿತೀವಿ. ಆ ಗುಹ್ಯಕ ಸ್ಥೂಣಾಕರ್ಣ ಅಂತಕ್ಕಂಥವನಿಂದ ಗಂಧರ್ವ ವಿದ್ಯೆಯನ್ನ ಕಲಿತು ಕಂಬಕ್ಕೂ ಕಿವಿಗೊಡುತ್ತಾ ಪ್ರಸಿದ್ಧಳಾಗಿ ಗಂಡಾಗಿ ಕನ್ವರ್ಟ್ ಆಗೋದ್ರು, ಅಂದ್ರೆ ಮಾರ್ಪಾಡಾದ್ರು. ಅಷ್ಟೇ ಅಲ್ಲದೆ ಇನ್ನೂ ಕೆಲವೊಂದಷ್ಟು ಶಸ್ತ್ರಚಿಕಿತ್ಸೆಯ ವಿದ್ಯೆಯನ್ನು ಕೂಡ ಆತನಿಂದ ಕಲ್ತ್ಕೊಂಡ್ಲು. ಆದ್ರೆ ಒಂದು ನಿಬಂಧನೆಯನ್ನ ಹಾಕ್ತಾ ಯಕ್ಷ, ವಿದ್ಯೆಯೆಲ್ಲ ಕಲ್ಸಾದ್ಮೇಲೆ, ಈಗ ನೀನು ಹೆಣ್ಣು, ನಿನ್ಗೆ ಗಂಡಿನ ರೂಪ ಬರಬೇಕು ಅಂದ್ರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ನಿನ್ಗೆ ಗಂಡಿನ ರೂಪವನ್ನ ಕೊಡ್ಬೇಕು, ಆಯ್ತಾ? ಆ ಹೆಣ್ಣು ರೂಪವನ್ನ ನೀನು ಮತ್ತೊಬ್ರು ಕೊಡ್ಬೇಕು, ಆಗ ಮಾತ್ರ ನೀನು ಗಂಡಾಗಕ್ ಸಾಧ್ಯ. ಜಗತ್ತಲ್ಲಿ ಯಾರು ಒಪ್ತಾರೆ? ಗಂಡಾಗಿ ಹುಟ್ಟಿರುವ ವ್ಯಕ್ತಿ, ಅವನ ಗಂಡಸುತನವನ್ನ ನೀನು ಕೊಡ್ಲಿಕ್ಕೆ ಯಾರು ಒಪ್ತಾನೆ? ಹಾಗಾಗಿ ನಾನೇ ನನ್ನ ಗಂಡಸು ತನವನ್ನ ನಿನಗೆ ಕೊಡ್ತಾ ಇದ್ದೇನೆ, ನೀನು ಸ್ತ್ರೀ ತತ್ವವನ್ನ ನನಗೆ ಕೊಡು ಅಂತ ಹೇಳ್ದ. ಸ್ವಂತೆ ಪುಂಸ್ತ್ವಂ ಪ್ರದಸ್ಯಾಮಿ ಸ್ತ್ರೀತ್ವಂ ಧಾರಯಿತಾಸ್ಮೀಸೆ ಅಂತ ಹೇಳ್ದ. ಅಂದ್ರೆ ಇದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ, ನೀನ್ ಮತ್ತೆ ಬರಬೇಕು ಅಂತ ಪ್ರಯೋಗವನ್ನ ಆರಂಭಿಸ್ತಾ ಯಕ್ಷ. ಆಗ ಸ್ತ್ರೀಲಿಂಗ ಧಾರಣೆ ಮಾಡ್ಲಿಕ್ಕೆ ಪ್ರಾರಂಭಿಸುದ, ಈಕೆ ಪುಲ್ಲಿಂಗ ಧಾರಣೆಯನ್ನ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ಲು. ಯಕ್ಷಿಣಿ ವಿದ್ಯೆ ಫಲಿಸ್ತಾ ಇದೆ. ಮಹಾಭಾರತ ಅಂದ್ರೇನೆ ಹಾಗೇನೆ.
ಅನೇಕ ನಿಗೂಢಗಳು ತುಂಬಿರ್ತಕ್ಕಂಥ, ರಹಸ್ಯಗಳು ತುಂಬಿರ್ತಕ್ಕಂಥ ಬೃಹದಾಕಾರವಾಗಿರ್ತಕ್ಕಂಥ ಒಂದು ಮಹಾಗ್ರಂಥ. ಗಾಂಧಾರಿ ಕತೆ ಗೊತ್ತು ನಿಮ್ಗೆಲ್ಲ. ಗರ್ಭ ಒಡೆಯುತ್ತೆ, ನೂರಾದಾಗ ಘೃತಕುಂಡಗಳಲ್ಲಿ, ಅಂದ್ರೆ ತುಪ್ಪ ತುಂಬಿರ್ತಕ್ಕಂಥ ಮಡಿಕೆಯಲ್ಲಿಟ್ಟು ಬೆಳೆಸಿದ್ರು. ಜರಾಸಂಧ ಇಬ್ರು ತಾಯಂದಿರ 2 ಸಂತಾನವನ್ನ ಹುಟ್ಟಿ ಬೆಳೆದಂತವನು. ಇದೆಲ್ಲ ಸಾಧ್ಯ ಆಗ್ಬೇಕಾದ್ರೆ ಹೆಣ್ಣಾಗಿ ಹುಟ್ಟಿರ್ತಕ್ಕಂಥ ಶಿಖಂಡಿ ಗಂಡ್ಯಾಕಾಗಬಾರ್ದು. ಕಾಡಿಗೆ ಹೋದಂತಹ ಶಿಖಂಡಿ ಪುರುಷನಾಗಿ ಜಯಶಾಲಿಯಾಗಿ ಊರಿಗೆ ಹಿಂದಿರುಗ್ತಾನೆ. ದೃಪದನಿಗೆ ಆನಂದ ಆಗೋಯ್ತು. ಆಗ ಶಿಖಂಡಿ ಪುರುಷನಾಗಿ ಬದಲಾಗಿದ್ದನ್ನ ಕೇಳಿದಂತ ಹೆಂಡತಿ ಮತ್ತೆ ತವರು ಮನೆಯಿಂದ ಬರ್ತಾಳೆ. ಉತ್ತಮ ದಾಂಪತ್ಯ ನಡೆಸ್ತಾರೆ. ಈ ಸಾಹಸಕ್ಕೆ ಕೋಪ ಮಾಡ್ಕೊಂಡ್ರು ಕುಬೇರ ಸ್ಥೂಣಾಕರ್ಣನ ಸಾಹಸಕ್ಕೆ. ಯಾಕಂದ್ರೆ ಕುಬೇರನ ಬಳಿ ಕೆಲಸಕ್ಕಿದ್ದವನು ಈ ಸ್ಥೂಣಾಕರ್ಣ ಅಂತಕ್ಕಂಥ ಯಕ್ಷ. ಏನು ಮಾಡಕ್ಕಾಗಲ್ಲ, ಹೆಣ್ಣಾಗಿ ಬಂದಿದ್ದ. ಕುಬೇರ ಒಪ್ಕೊಳ್ಳೇಬೇಕಾಯ್ತು. ಯಾಕೆ ಬಂತು ಈ ಕಥೆಯೆಲ್ಲ? ಯಾಕೆ ಅಂದ್ರೆ ಸ್ನಾನಘಟ್ಟದಲ್ಲಿ ಶಿಖಂಡಿಯನ್ನ ಭೀಷ್ಮ ನೋಡಿದ್ದ. ಈ ಈ ಶಿಖಂಡಿಯೇ ಹೋದ ಜನ್ಮದಲ್ಲಿ ಅಂಬೆ ಆಗಿದ್ಲು ಅನ್ನೋ ಸತ್ಯ ಅರ್ಥ ಆಯ್ತು. ತಂದೆಗಾಗಿ ರಾಜ್ಯ ಬಿಟ್ಟ, ವಿವಾಹ ಬಿಟ್ಟ, ತಮ್ಮನ ವಿವಾಹಕ್ಕಾಗಿ ಘೋರ ಅಪಾಯವನ್ನ ತಂದುಕೊಂಡ. ದೃಪದನ ವೈರತ್ವ ಆರಿರ್ಲಿಲ್ಲ. ದೃಷ್ಟ ದುಮ್ನನನ್ನ ತಯಾರು ಮಾಡಿದ್ದ ಕುರು ಸಂಹಾರಕ್ಕೆ. ತನ್ನ ಇಡೀ ಜೀವನದ ದುರಂತ ಘಟ್ಟಗಳನ್ನೆಲ್ಲ ಭೀಷ್ಮ ಅವತ್ತು ನೆನಪು ಮಾಡ್ಕೊಳ್ತಾ ಇದ್ದಾನೆ. ಒಂದು ಯೋಚನೆ ಮಾಡ್ದ ಆ ಸಮಯದಲ್ಲಿ, ಅರೆ, ಯುದ್ಧ ಪ್ರಾರಂಭ ಆಗಬಹುದು, ನಾನು ಹತನೂ ಕೂಡ ಆಗಬಹುದು. ಆದ್ರೆ ದಕ್ಷಿಣಾಯನ ಪಿತೃಲೋಕ ಗಮನಕ್ಕೆ ದ್ವಾರ ಈಗಿನ್ನು ಮಾರ್ಗಶಿರ. ಪಿತೃಲೋಕ ದಕ್ಷಿಣಾಯದಲ್ಲಿ ಪ್ರವೇಶ ಇಲ್ಲ ಅಂತಾರೆ. ದುರ್ಯೋಧನನ ಪಿಂಡ ತಿಂದಂತಹ ಈ ಪಿಂಡ ಅವನಿಗಾಗಿ ಯಥಾಶಕ್ತಿ ದುಡಿದು ನಾನು ಮಡಿಬೇಕು ಯಾವತ್ತಿದ್ರು. ಕೌರವರ ಪಾಂಡವರ ಯುದ್ಧನೇ ಆಗಿದ್ರೆ ತಟಸ್ಥ ಆಗ್ಬೋದಿತ್ತೇನೋ. ಆದ್ರೆ ಪಾಂಚಾಲರು ಬೇರೆಯವರು ಕೂಡ ಸೇರ್ಕೊಂಡಿದ್ದಾರೆ. ನಾನು ಎಲ್ಲಿ ತನಕ ಯುದ್ಧ ಮಾಡ್ಬೋದು? ಶಿಖಂಡಿ ಯುದ್ಧ ಭೂಮಿಗೆ ಬರುವ ತನಕ. ಬಂದಾಗ ನಾನು ಈ ಲೋಕವನ್ನ ಬಿಟ್ಟು ಹೋಗ್ಲೇಬೇಕು. ಭೀಷ್ಮ ನಿರ್ಧಾರವನ್ನ ಮಾಡ್ದ. ರಾತ್ರಿ ಮುಗಿದು ಮಾರ್ಗಶಿರ ಶುದ್ಧ ಏಕಾದಶಿ ಬರ್ತಾ ಇದೆ. ಆ ಶುದ್ಧ ಏಕಾದಶಿಯ ದಿವಸ ಯುದ್ಧದ ದಿನ. ಅದೇ ಯುದ್ಧದ ಮೊದಲ ದಿನ. ಭೀಷ್ಮ ಸ್ನಾನಕ್ಕೆ ಹೊರಟ. ಮೊದಲ ದಿನ ಅಂದ್ರೆ ಮಾರ್ಗಶಿರ ಶುಕ್ಲ ಏಕಾದಶಿ ಪಕ್ಷ. ಈಗ ನಿಮ್ಮೆಲ್ರಿಗೂ ಹೇಳಿದ್ದೀನಿ, ಉಭಯ ಸೇನೆಗಳು ಕೂಡ ಯುದ್ಧ ಭೂಮಿಗೆ ಬಂದು ನಿಂತ್ಕೋಬೇಕು. ಎರಡೂ ಕಡೆಯ ಸೇನೆ ನಿಶಾನೆಯನ್ನ ಬೀಸಿದ ಮೇಲೆ, ಬೇರೆ ವಾದ್ಯಾದಿಗಳು ಮೊಳಗದ ಮೇಲೆ ಯುದ್ಧ ಪ್ರಾರಂಭ. ಕೌರವ ಸೈನ್ಯದಲ್ಲಿ ದುರ್ಯೋಧನ ಮಿಕ್ಕಂತಹ ಎಲ್ಲ ವೀರರು ನಿಂತಿದ್ದಾರೆ. ಆ ಕ್ಷಣದಲ್ಲಿ ದುರ್ಯೋಧನ ಕೆಳಗಿಳಿದು ದ್ರೋಣಾಚಾರ್ಯ ರಥದ ಬಳಿಗೆ ಹೋದ, ತುರ್ತು ಸಮಾಚಾರವನ್ನ ಮಾತಾಡ್ಲಿಕ್ಕೆ. ಎಲ್ರೂ ಅವನನ್ನೇ ನೋಡ್ತಾ ಇದ್ದಾರೆ. ಅರೇ, ಇದೇನಿದು? ಈ ಸಮಯದಲ್ಲಿ ದುರ್ಯೋಧನ ಆಚಾರ್ಯರ ಬಳಿಗೆ ಹೋಗ್ತಾ ಇದ್ದಾನಲ್ಲ. ದುರ್ಯೋಧನನ ಮನಸ್ಸು ಸ್ಥಿಮಿತದಲ್ಲಿಲ್ಲ. ಆಗ ಕುರುಡು ದೊರೆ ಧೃತರಾಷ್ಟ್ರ ಅರಮನೆಯಲ್ಲಿ ಕೂತು ಸಂಜಯನನ್ನ ಕೇಳ್ತಾ ಇದ್ದಾನೆ. ಸಂಜಯ, ಏನು ಪ್ರಭುಗಳೇ, ಕೊನೆಗೂ ಪಾಂಡವರು ನನ್ನವರು ಯುದ್ಧ ಮಾಡಬೇಕು ಅಂತ ಕುರುಕ್ಷೇತ್ರದಲ್ಲಿ ಹಾಗೋಯ್ತಲ್ಲ, ಧರ್ಮಕ್ಷೇತ್ರದಲ್ಲಿ ಸೇರಿದಾಗೆ ಹೋಯ್ತಲ್ಲ, ಏನ್ ಮಾಡ್ತಾ ಇದ್ದಾರೆ? ವಿಚಿತ್ರ ಪ್ರಶ್ನೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ.
ಇಲ್ಲಿಂದ ಶುರುವಾಗುತ್ತೆ ಭಗವದ್ಗೀತೆ. ಇಲ್ಲಿಂದ ಶುರುವಾಗಬೇಕು ಅಂದ್ರೆ ಇಷ್ಟು ದಿವಸ ನಾನು ಹೇಳ್ಕೊಂಡು ಬಂದ್ನಲ್ಲ, ಈ ಬೇಸಿಕ್ ಫೌಂಡೇಶನ್ ನಿಮ್ಗಿರ್ಬೇಕು. ಆಗ ಮಾತ್ರ ಇನ್ನು ಮುಂದೆ ನಡೀತಕ್ಕಂತ ಎಲ್ಲ ಘಟನೆಗಳು, ಪಾತ್ರಧಾರಿಗಳ ಪರಿಚಯ ಆಗ್ಲಿಕ್ಕೆ ಸಾಧ್ಯ. ಈ ಪ್ರಶ್ನೆ ಏನು ಹೊಸ್ದಾಗಿ ಕೇಳ್ತಾ ಇರ್ಲಿಲ್ಲ ಧೃತರಾಷ್ಟ್ರ. ಹಿಂದೆ ಬಹಳ ಸಲ ಕೇಳಿದ್ದಾನೆ, ಬಹಳ ಸಲ ಕೇಳಿದ್ದಾನೆ. ಪ್ರತಿಜ್ಞಾತೆ ಫಾಲ್ಗುನೇನ ವಧೆ ಭೀಷ್ಮಸ್ಯ ಸಂಯುಗೆ ಕಿಮಕುರ್ವತ ಮೇ ಮಂದಾವ್ ಪುತ್ರ ದುರ್ಯೋಧನಾದಯ. ಇದಿಲ್ಲ ಭಗವದ್ಗೀತೆಯಲ್ಲಿ, ಆದ್ರೆ ಪ್ರಶ್ನೆ ಮಾಡುವಂಥದ್ದು, ನನ್ ಮಕ್ಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಹಾಕ್ತಾ ಇದ್ದಾನೆ. ಆಗ ಸಂಜಯ್ ಹೇಳ್ತಾನೆ, ಆಗೋದೆಲ್ಲ ದೈವಚಿತ್ತ. ಅನರ್ಥವನ್ನ ಮನುಷ್ಯ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ತಡೆಯೋಕ್ ಸಾಧ್ಯ ಇಲ್ಲ. ಯುದ್ಧದಲ್ಲಿ ದೋಷಗಳನ್ನ, ಪಾಪಿಗಳನ್ನ, ಪಾಪದ ಕೊಡ ತುಂಬಿರೋರ್ನ ಎಲ್ಲರನ್ನ ನಾಶ ಮಾಡ್ತಾನೆ ದೇವರು. ಮೋಸಗಾರರನ್ನ, ಜೂಜಾಟದಲ್ಲಿ ಮೋಸ ಮಾಡಿದವರನ್ನ, ಸ್ತ್ರೀಯರಿಗೆ ಅವಮಾನ ಮಾಡಿದವರನ್ನ, ಹತೋಟಿಯಲ್ಲಿ ಇಲ್ಲದವರನ್ನ ಹತೋಟಿಗೆ ತರುವಂತಹ ಕಾರ್ಯವನ್ನ ಭಗವಂತ ಮಾಡ್ತಾನೆ. ಅಂದಮೇಲೆ ಈ ಪ್ರಶ್ನೆಯನ್ನ ಯಾಕೆ ಕೇಳ್ತಾ ಇದ್ದೀರಾ ಪ್ರಭುಗಳೇ? ಸಂಜಯ, ಏನ್ ಮಾಡಿದ್ರಪ್ಪ ಸರಿಯಾಗಿ ಹೇಳು, ನನ್ನವರು ಏನ್ ಮಾಡ್ತಾ ಇದ್ದಾರೆ? ಯುಯುತ್ಸವ, ಯುದ್ಧ ಮಾಡಲೆಂದೇ ಸೇರಿದವರು ಬೇರೇನ್ ಮಾಡ್ತಾರೆ? ಅಲ್ಲಿ ಮಲಗೋದಂತೂ ಇಲ್ಲ, ಯುದ್ಧ ಮಾಡ್ಲೇಬೇಕು. ಆದ್ರೆ ಅವನ ವಿನೋದದ ಮಾತು ಅಂತ ಅರ್ಥ ಮಾಡ್ಕೋಬೇಕು, ಅಥವಾ ವಯಸ್ಸಾದಂತಹ ಮತಿ ಭ್ರಮಣೆಯ ಮಾತು ಅಂತ ಅರ್ಥ ಮಾಡ್ಕೋಬೇಕು ಅಂತ ಸಂಜಯನಿಗೆ ಅರ್ಥ ಆಗ್ಲಿಲ್ಲ. ಸಂಜಯ ಬೇರೆ ಯಾರು ಅಲ್ಲ, ಧೃತರಾಷ್ಟ್ರನ ಊರಿನವನೇ, ಎಲ್ಲ ವಿಚಾರ ತಿಳಿದವನೇ. ಹಾಗಾಗಿ ನೇರ ಉತ್ತರ ಹೇಳಲಿಲ್ಲ ಸಂಜಯ. ನಿನ್ನ ಮಗ ಏನು ಮಾಡಿದ್ದು ಗೊತ್ತೇ? ಇಲ್ಲಿ ಕೇಳು. ಯುದ್ಧದಲ್ಲಿ ಗೆಲ್ಲುವ ಲಕ್ಷಣನ ಇದು? ಪಾಂಡವರು ಸೈನ್ಯದ ಜೊತೆ ಬಂದು ನಿಂತಿದ್ದಾರೆ ಯುದ್ಧ ಭೂಮಿಗೆ, ಕೌರವರು ಕೂಡ ಬಂದು ನಿಂತಿದ್ದಾರೆ. ಆಗ ರಥದಿಂದ ಇಳಿದು ಆಚಾರ್ಯರ ಬಳಿಗೆ ಹೋಗಿ ಮಾತಾಡ್ತಾ ಇದ್ದಾನೆ. ಈ ದೊಡ್ಡ ಸೈನ್ಯ ನೋಡಿದ್ದೀರಾ ಆಚಾರ್ಯರೇ? ಅದಕ್ಕೆ ನಾಯಕ ಯಾರು ಗೊತ್ತಾ? ದೃಷ್ಟದ್ಯುಮ್ನ. ನಿಮಗೆ ಮೃತ್ಯು ತರಲೆಂದೇ ಖ್ಯಾತಿ ಪಡೆದು ಹುಟ್ಟಿರೋನು, ನಿಮ್ಮ ಶತ್ರು ದೃಪದನ ಮಗ. ಅವನು ನಿಮ್ಮ ಕೈಲೇ ತಯಾರಾದ ಶಿಷ್ಯ, ಅದರಲ್ಲೂ ಬುದ್ಧಿವಂತ. ಈ ಪಾಂಡವರ ಸೇನೆಯಲ್ಲಿ ಎಲ್ಲರೂ ಭೀಮಾರ್ಜುನನಿಗೆ ಸಮರಾದ ಶೂರರು. ಹಾಗಾಗಿ ಇವರನ್ನ ನೀವು ಬೇಗನೆ ನಿಗ್ರಹಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಆಗ ದ್ರೋಣರ್ ಹೇಳ್ತಾರೆ, ಯಾಕೋ ದುರ್ಯೋಧನ, ನಿನ್ನತ್ರ ಇರ್ತಕ್ಕಂಥ ಅತಿರಥ ಮಹಾರಥ ವೀರ ಶೂರರ ಮೇಲೆ ನಿಮ್ ನಂಬಿಕೆ ಇಲ್ವಾ? ಸಿಟ್ಟನ್ನ ಹೊರಗಡೆ ಹಾಕಿದ್ರು. ಹೌದು ಆಚಾರ್ಯರೇ, ನಮ್ಮಲ್ಲೂ ಇದ್ದೀವಿ. ಆದ್ರೆ ಭೀಷ್ಮ, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ, ಭೂರಿಶ್ರವಸು ಎಲ್ರೂ ಪ್ರಾಣ ಕೊಡೋಕೋಸ್ಕರ ಬಂದಿದ್ದಾರೆ. ಜಯಪ್ರಾಪ್ತಿಗೆ ಎಷ್ಟೇ ದೊಡ್ಡ ಸೈನ್ಯ ಇದ್ರೂ ಕೂಡ ಸಣ್ಣದು ಅಂತ ಅನ್ಸುತ್ತಲ್ವಾ? ಆಚಾರ್ಯರಿಗೆ ಕೋಪ ಬಂತು. ಏನನ್ನು ಮಾತನಾಡದೆ ದುರುಗುಟ್ಟಿ ನೋಡಿದರು. ಈ ಸಂದರ್ಭವನ್ನ ಅರ್ಥ ಮಾಡ್ಕೊಂಡಂತಹ ದುರ್ಯೋಧನ ಮತ್ತೆ ಹೋದ. ಈ ವಿಚಾರವನ್ನ ಸಂಜಯ ಧೃತರಾಷ್ಟ್ರನಿಗೆ ತಿಳಿಸ್ತಾ ಇದ್ದಾನೆ. ಹಾಗಾದ್ರೆ ಇನ್ನೇನ್ ಯುದ್ಧ ಪ್ರಾರಂಭ ಆಗುವಂತ ಹೊತ್ತು, ನಿಶಾನೆ ಬೀಸ್ಬೇಕು, ಗೂರಿಗಳು ಮುಳುಗ್ಬೇಕು. ಅಂತಹ ಅತ್ಯಂತ ಘೋರವಾದಂತಹ ಸಂದರ್ಭ. ಮೊದಲನೆಯ ದಿವಸ ಯುದ್ಧದಲ್ಲಿ ಏನೆಲ್ಲ ಸಂಭವಿಸ್ತಾ ಇದೆ? ಮುಖ್ಯವಾಗಿ ಮೊದಲನೆಯ ದಿವಸ ಅರ್ಜುನನ ವಿಷಾದ ಸಂಭವಿಸುತ್ತೆ, ಪರಮಾತ್ಮನ ಗೀತಾ ಬೋಧನೆ. ಇದೇ ವಿಶೇಷ ಮೊದಲನೇ ದಿವಸ ಯುದ್ಧದಲ್ಲಿ. ಆ ಮೊದಲನೆಯ ದಿವಸದ ಗೀತಾ ಬೋಧನೆಯನ್ನೇ ಭಗವದ್ಗೀತೆ ಅಂತ ನಾವಿವತ್ತು ಓದ್ತಾ ಇರೋದು. ಹಾಗಾದ್ರೆ ನಿಜವಾಗ್ಲೂ ಪರಮಾತ್ಮ ಏನನ್ನ ಬೋಧಿಸ್ತಾ?
ಅರ್ಜುನನಿಗೆ ಯಾವ ಯಾವ ರೀತಿಯಾಗಿ ಕರ್ಮ ಫಲವನ್ನು ತಿಳಿಸ್ತಾ ಇದ್ದಾನೆ ಅನ್ನೋದೆಲ್ಲವನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮುಖ್ಯವಾಗಿ ನಾಳೆಯ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಒಂದು ಕಥೆಯನ್ನ, ಒಂದು ಪೂರ್ವಾಪರ ಹಿನ್ನೆಲೆಯನ್ನ ನಾವು ತಿಳ್ಕೋಬೇಕು ಅಂದಾಗ ಆಳದಲ್ಲಿ ಇಳಿಬೇಕಾಗತ್ತೆ. ನಾವೇ ಪಾತ್ರಧಾರಿಗಳಾಗಿ ಸೃಷ್ಟಿಸ್ಕೋಬೇಕಾಗತ್ತೆ. ಪ್ರತಿಯೊಬ್ಬರ ಪಾತ್ರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಇರ್ತಕ್ಕಂಥ ಕೆಲವು ಸತ್ಯಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕಾಗತ್ತೆ, ದುಶ್ಚಟಗಳನ್ನ ತ್ಯಜಿಸ್ಬೇಕಾಗತ್ತೆ. ಆಗ ಅದನ್ನ ಕೇಳಿದಕ್ಕೆ ಸಾರ್ಥಕ. ಇಷ್ಟು ದಿವಸ ನೀವೆಲ್ಲ ಕೇಳಿದ್ರಲ್ಲ, ಇದು ಒಂದು ಮಜಲು, ಒಂದು ಹಂತ. ನಾಳೆಯಿಂದ ಏನ್ ಕೇಳಕ್ ಹೋಗ್ತಾ ಇದ್ದೀರಾ ಅದೇ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಬಹಳ ಇಂಪಾರ್ಟೆಂಟ್. ಗುರುಗಳೇ, ಇವತ್ ನೀವ್ ಹೇಳಿದ ಪಾಠ ತುಂಬಾ ಚೆನ್ನಾಗಿತ್ತು ಗುರುಗಳೇ. ಕುಂತಿ, ಅಯ್ಯೋ ಎಷ್ಟು ಕಷ್ಟಪಟ್ಲಪ್ಪ ಆ ಹೆಣ್ಮಗಳು, ಅಯ್ಯೋ ಇವ್ರ ಜೀವನದಲ್ಲಿ ಹೀಗಾಯ್ತಾ ಗುರುಗಳೇ ಅಂತ ನೀವೆಲ್ಲ ಮರುಗಿದ್ರಲ್ಲ, ಕೊರಗಿದ್ರಲ್ಲ, ಆಶ್ಚರ್ಯ ಪಟ್ರಲ್ಲ. ನಾಳೆಯಿಂದ ಬರುವಂತ ಯುದ್ಧನೇ ನಮಗೆ ಉತ್ಸವ ಇದ್ದಂಗೆ, ಸೆಲೆಬ್ರೇಷನ್ಸ್ ಇದ್ದ ಹಾಗೆ. ನಿಮ್ಮೆಲ್ಲ ಅನುಮಾನದ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಕ್ಕಂಥ ಕಾಲ. ಅದನ್ನ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಅದರಲ್ಲೂ ಪರಮಾತ್ಮನ ವೈಭವವನ್ನ, ಮುಖ್ಯವಾಗಿ ವಿಶ್ವರೂಪ ದರ್ಶನ ಬರುತ್ತೆ. ಪರಮಾತ್ಮನ ವಿಶ್ವರೂಪ ದರ್ಶನ, ಮೈ ಮನಸ್ಸು ನರನಾಡಿಗಳೆಲ್ಲ ರೋಮಾಂಚನವಾಗ್ತಕ್ಕಂಥ ಅನೇಕ ವಿಚಾರಗಳು ಬರ್ತಾ ಹೋಗುತ್ತೆ. ಪರಮಾತ್ಮನ ಲೀಲೆ ಬಗ್ಗೆ ಬರ್ತಾ ಹೋಗುತ್ತೆ. ಕಷ್ಟ ಸಂದರ್ಭದಲ್ಲಿ ಯಾವ ರೀತಿ ಪಾರಾಗ್ಬೇಕು ಅಂತಕ್ಕಂಥ ಉಪಾಯ ನಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಇದೆಲ್ಲ ಮಾಡ್ತಕ್ಕಂಥದ್ದು ಜಗದೇಕ ಪ್ರಭು ಆಗಿರ್ತಕ್ಕಂಥ ಪರಮಾತ್ಮನಾದ ಶ್ರೀಕೃಷ್ಣ. ಹಾಗಾಗಿ ನಾವೆಲ್ಲ ಹೇಳೋಣ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.